स्फटिकरुचिरे पुण्डरीके निषण्णः अम्लानश्रीरमृतविशदैरंशुभिप्लावयन्माम् आविर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾನ ವಿದ್ಯಾದಾನವನ್ನು ಮಾಡುವಂತಹ ಪುಣ್ಯತಮವಾದಂತಹ ಕ್ಷೇತ್ರ ಪೂರ್ಣಪ್ರಜ್ಞ ವಿದ್ಯಾಪೀಠ. ಅದನ್ನು ಸ್ಥಾಪನೆ ಮಾಡಿ ನೂರಾರು ಜನರಿಗೆ ಪಾಠವನ್ನು ಹೇಳಿ ನಿರಂತರ ಈ ಒಂದು ಕ್ಷೇತ್ರದಲ್ಲಿ ಆ ಜ್ಞಾನ ಯಜ್ಞ ಎಂಬುದು ನಡೆಯಲಿಕ್ಕೆ ಪ್ರಧಾನ ಕಾರಣರಾದಂತಹ ಪರಮಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಮತ್ತು ಪ್ರಸ್ತುತ ಕುಲಪತಿಗಳಾದಂತಹ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥರನ್ನು ಭಕ್ತಿಯಿಂದ ನಮಿಸಿ, ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಭಾಗವತದ ಅಷ್ಟಮಸ್ಕಂದದಲ್ಲಿ ಬರುವಂತಹ ಸಮುದ್ರ ಮಥನ ಎಂಬಂತಹ ವಿಷಯದ ಬಗ್ಗೆ ಯಥಾಮತಿಯಾಗಿ ಚಿಂತನೆಯನ್ನು ನಡೆಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಸಮುದ್ರ ಮಥನ ಒಂದು ನಾವು ಶಾಸ್ತ್ರಗಳಲ್ಲಿ ನೋಡುವಂತಹ ಒಂದು ವಿಶಿಷ್ಟವಾದಂತಹ ಸಂದರ್ಭ. ಯಾಕೆಂದರೆ ಮಥನ ಅಂತ ಹೇಳಿದರೆ ಕಡಿಯೋದು. ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಕಾಣುವಂತೆ ಮೊಸರನ್ನು ಕಡಿತೇವೆ. ಮೊಸರನ್ನು ಕಡಿದರೆ ಏನು ಬರುತ್ತೆ? ಬೆಣ್ಣೆ ಬರುತ್ತೆ. ಆದರೆ ಹಾಲನ್ನು ಕಡಿಯುವುದು ಅನ್ನೋದು ಲೋಕ ವಿಲಕ್ಷಣವಾದಂತಹ ಒಂದು ಕ್ರಿಯೆ. ಅದರಲ್ಲಿ ಕೇವಲ ಹಾಲನ್ನು ಮಾತ್ರ ಕಡಿಯುವುದಲ್ಲ, ಹಾಲಿನ ಸಮುದ್ರವನ್ನೇ, ಕ್ಷೀರ ಸಮುದ್ರವನ್ನೇ ಕಡೆದಂತಹ ಅತಿ ವಿಶಿಷ್ಟವಾದಂತಹ ಒಂದು ಸಂದರ್ಭ ಅಂತ ಹೇಳಿದರೆ ಅದು ಸಮುದ್ರ ಮಥನದ ಸಂದರ್ಭ. ಅಂತಹ ಸಮುದ್ರ ಮಥನ ಮೊದಲನೇದಾಗಿ ಮಥನ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು, ಕಡೆಯುವುದು ಅಂತ. ಸಮುದ್ರ ಅಂತ ಹೇಳಿದರೆ ನಮಗೂ ಗೊತ್ತು, ಸಮುದ್ರ ಅಂದರೆ ನೀರಿನ ರಾಶಿ ಅಂತ. ಆ ಸಮುದ್ರ ಶಬ್ದಕ್ಕೆ ನಿಜವಾದಂತಹ ಅರ್ಥ ಏನು ಅಂತ ಹೇಳಿದರೆ, ಮುದ್ರಾ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ತೀರ, ದಡ ಎಂಬುದಾಗಿ ಅರ್ಥ. ಸಮುದ್ರ ಅಂತ ಹೇಳಿದರೆ ಯಾವುದಕ್ಕೆ ತೀರ ಇದೆಯೋ, ಯಾವುದಕ್ಕೆ ದಡ ಇದೆಯೋ ಅದು ಸಮುದ್ರ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಲ್ಲ, ದಡ ಎಲ್ಲದಕ್ಕೂ ಇರುತ್ತೆ. ನದಿಗೂ ದಡ ಇರುತ್ತೆ, ಕೆರೆಗೂ ದಡ ಇರುತ್ತೆ, ಎಲ್ಲದಕ್ಕೂ ದಡ ಇರುತ್ತೆ. ಆದರೆ ಈ ಸಮುದ್ರಕ್ಕೆ ಮಾತ್ರ ಯಾಕೆ ಸ್ಪೆಷಲ್ಲಾಗಿ ದಡ ಇರುವುದು ಎಂಬುದಾಗಿ ಹೆಸರು ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ, ನಾವು ನದಿಯ ಒಂದು ತೀರದಲ್ಲಿ ನಿಂತರೆ ಅದರ ಇನ್ನೊಂದು ತೀರ ನಮಗೆ ಕಾಣಿಸುತ್ತೆ. ಈಗ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿ ನಿಂತ್ಕೊಂಡ್ರೆ ಈ ಕಡೆ ದಡದಲ್ಲಿ ನಿಂತರೆ ಆ ಕಡೆ ದಡ ನಮಗೆ ಕಾಣಿಸುತ್ತೆ. ಕಾಶಿ ಕ್ಷೇತ್ರಕ್ಕೆ ಹೋದರೆ ಒಂದು ದಡದಲ್ಲಿ ನಿಂತರೆ ಗಂಗೆ ಇನ್ನೊಂದು ದಡ ನಮಗೆ ಕಾಣಿಸುತ್ತೆ. ಆದರೆ ಸಾಗರಕ್ಕೆ, ಸಮುದ್ರಕ್ಕೆ ಹಾಗಲ್ಲ. ಸಮುದ್ರದ ಒಂದು ತೀರದಲ್ಲಿ ನಾವು ನಿಂತರೆ ಆ ಕಡೆಯ ತೀರ ನಮಗೆ ಕಾಣಿಸೋದೇ ಇಲ್ಲ. ಅಥವಾ ಸಮುದ್ರದ ಮಧ್ಯದಲ್ಲಿ ಹೋಗಿ ನಿಂತರೆ ನಮಗೆ ತೀರವೇ ಕಾಣಿಸೋದಿಲ್ಲ. ಯಾಕೆ? ಅಷ್ಟು ವಿಶಾಲವಾದಂಥದ್ದು ಆ ಸಮುದ್ರ. ಹಾಗಾಗಿ ಇದಕ್ಕೂ ಕೂಡ ಮುದ್ರಾ ಇದೆ, ದಡ ಇದೆ ಎಂಬುದಾಗಿ ತಿಳಿಸಲಿಕ್ಕೋಸ್ಕರ ಒಂದು ವಿಶೇಷವಾದಂತಹ ನಾಮಕರಣ ಸಾಗರಕ್ಕೆ ಏನಂತ ಮಾಡಿದರು? ಸಮುದ್ರ, ಇದಕ್ಕೂ ದಡ ಇದೆ ಎಂಬುದಾಗಿ ತಿಳಿಸುವುದಕ್ಕೆ ನಾವು ಸಂಸ್ಕೃತದಲ್ಲಿ ಕೇಳುವಂತೆ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಎಂಬುದಾಗಿ ಕೇಳ್ತೇವೆ. ಉದಾಹರಣೆಗೆ ಶ್ರಾದ್ದಕ್ಕೆ, ಆ ಒಂದು ಪಿತೃಕ್ರಿಯೆಗೆ ಶ್ರಾದ್ದ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ, ಶ್ರದ್ಧೆಯಿಂದ ಮಾಡುವಂಥದ್ದು ಅಂತ. ನಾವು ಪ್ರತಿಯೊಂದನ್ನು ಶ್ರದ್ಧೆಯಿಂದನೇ ಮಾಡಬೇಕು. ಪಿತೃಕಾರ್ಯವನ್ನು ಮಾತ್ರ ಶ್ರದ್ಧೆಯಿಂದ ಮಾಡೋದು, ಉಳಿದದ್ದನ್ನು ಶ್ರದ್ಧೆಯಿಂದ ಮಾಡದೇ ಇರೋದು ಅಂತ ಅರ್ಥ ಅಲ್ಲ. ಮತ್ತು ಯಾಕೆ ಅದಕ್ಕೆ ಆ ರೀತಿಯಾಗಿ ಶ್ರದ್ಧೆಯಿಂದ ಮಾಡುವಂಥದ್ದು ಅಂತ ಹೆಸರು ಬಂತು ಅಂತ ಹೇಳಿದರೆ, ಬೇರೆ ಕಾರ್ಯಗಳಲ್ಲಿ ನಮಗೆ ಶ್ರದ್ಧೆ ಆಟೋಮೆಟಿಕ್ಕಾಗಿ ಬರುತ್ತೆ. ಆದರೆ ಶ್ರಾದ್ದದಲ್ಲಿ ಶ್ರದ್ಧೆ ಬರುವುದಕ್ಕೆ ಅವಕಾಶಗಳು ಸ್ವಲ್ಪ ಕಡಿಮೆ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ನಾವು ನಮ್ಮ ಕೈಯಿಂದಾಗಿಯೇ ಆ ಚಿತೆಗೆ ಬೆಂಕಿಯನ್ನಿಟ್ಟು
ಆ ವ್ಯಕ್ತಿಯ ದೇಹ ಬೂದಿಯಾಗಿ ಹೋಗಿಬಿಟ್ಟಿರುತ್ತೆ. ಅಂತಹ ಬೂದಿಯಾದಂತಹ ವ್ಯಕ್ತಿಗೆ ನಾವು ಇಲ್ಲಿ ಪಿಂಡ ಪ್ರದಾನವನ್ನು ಮಾಡಿದರೆ ಅಲ್ಲಿ ಹೇಗೆ ತಲುಪುತ್ತೆ ಅಂತ ಆ ಒಂದು ಕಾರ್ಯದಲ್ಲಿ ಶ್ರದ್ಧೆ ಬರಲಿಕ್ಕೆ ಅವಕಾಶಗಳು ಕಡಿಮೆ ಇರುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಶ್ರದ್ಧೆಯನ್ನು ಅವಶ್ಯವಾಗಿ ಮಾಡಲೇಬೇಕು, ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಅದಕ್ಕೆ ಫಲ ಎಂಬುದಾಗಿ ತಿಳಿಸಲಿಕ್ಕೋಸ್ಕರ ಆ ಪಿತೃಕಾರ್ಯಕ್ಕೆ ಶ್ರಾದ್ದ ಎಂಬುದಾಗಿ ಹೆಸರನ್ನು ಕೊಟ್ಟಂತೆ ಎಲ್ಲದಕ್ಕೂ ಕೂಡ ದಡ ಇದ್ದರೂ ಕೂಡ ಸಮುದ್ರಕ್ಕೆ ವಿಶೇಷ ಎಂಬುದಾಗಿ ಅದಕ್ಕೆ ಸಮುದ್ರ ಎಂಬುದಾಗಿ ನಾಮಕರಣ ಮಾಡ್ತಾರೆ. ಅಂತಹ ವಿಶಾಲವಾದಂತಹ ಸಮುದ್ರವನ್ನು ಮಥನ ಮಾಡಿದ್ದು ಅಮೃತಕ್ಕೋಸ್ಕರ ಎಂಬುದಾಗಿ ನಾವು ನೋಡ್ತೇವೆ. ಈ ಸಮುದ್ರ ಮಥನ ಮಾಡುವಂತಹ ಪರಿಸ್ಥಿತಿ ಯಾಕೆ ಒದಗಿ ಬಂತು ಎಂಬುದಾಗಿ ರಾಜ ಪರೀಕ್ಷಿತ ಶುಕಾಚಾರ್ಯರ ಬಳಿ ಪ್ರಶ್ನೆ ಮಾಡಿದಾಗ ಆ ಶುಕಾಚಾರ್ಯರು ಯಾಕೆ ಈ ಒಂದು ಸಂದರ್ಭ ಒದಗಿ ಬಂತು ಎಂಬುದಾಗಿ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ. ನಮ್ಮ ಹಿಂದಿನ ಮನ್ವಂತರ, ನಾವು ಈಗ ವಾಸವಾಗಿರುವುದು ವೈವಸ್ವತ ಮನ್ವಂತರದಲ್ಲಿ, ನಮ್ಮ ಹಿಂದಿನ ಮನ್ವಂತರ 6ನೇ ಮನ್ವಂತರ ಚಾಕ್ಷುಷ ಮನ್ವಂತರ ಎಂಬುದಾಗಿ ಆ ಒಂದು ಚಾಕ್ಷುಷ ಮನ್ವಂತರದಲ್ಲಿ ನಡೆದಂತಹ ಘಟನೆ ಈ ಒಂದು ಸಮುದ್ರ ಮಥನ. ಸಮುದ್ರ ವಿಶೇಷವಾಗಿ ಆ ಒಂದು ಪರೀಕ್ಷಿತ ರಾಜ ಪ್ರಶ್ನೆ ಕೇಳ್ತಾನೆ, ಯಥಾಮೃತಂ ಸುರೈ ಪ್ರಾಪ್ತಂ ಕಿಮನ್ಯದಭವತ್ತತಃ ಏತದ್ಭಗವತಃ ಕರ್ಮ ವದಸ್ವ ಪರಮಾದ್ಭುತಂ ಎಂಬುದಾಗಿ ಪರಮಾತ್ಮ ಮಾಡಿದಂತಹ ಈ ಒಂದು ಅದ್ಭುತವಾದಂತಹ ಸಮುದ್ರದ ಮಥನದ ಕಥೆಯನ್ನು ನನಗೆ ಉಪದೇಶ ಮಾಡು, ಯಾಕೆ ಇದು ನಡೆಯಿತು ಎಂಬುದಾಗಿ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏತತ್ ಭಗವತಃ ಕರ್ಮ ಎಂಬುದಾಗಿ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ. ವಾಸ್ತವಿಕವಾಗಿ ನಾವು ಮೇಲ್ನೋಟಕ್ಕೆ ನೋಡಿದರೆ ನಮಗೆ ಅನಿಸೋದೇನು, ಸಮುದ್ರ ಮಥನವನ್ನು ಮಾಡಿದ್ದು ದೇವತೆಗಳು ಮತ್ತು ದಾನವರು ಅಂತ. ಆದರೆ ಪರೀಕ್ಷಿತ ಕೇಳ್ತಾನೆ, ದೇವರು ಯಾಕೆ ಸಮುದ್ರ ಮಥನವನ್ನು ಮಾಡಿದ ಅಂತ. ಅಂದರೆ ಇದರ ಅರ್ಥ ಮೇಲ್ನೋಟಕ್ಕೆ ಮಾಡಿದ್ದು ಕೇವಲ ದೇವತೆಗಳು ದಾನವರು ಅಂತ. ಆದರೆ ಅವರ ಒಳಗಡೆ ನಿಂತುಕೊಂಡು ಆ ಸಮುದ್ರ ಮಥನವನ್ನು ಪ್ರಧಾನವಾಗಿ ಮಾಡಿದವನು ಯಾರು ಅಂತ ಹೇಳಿದರೆ ಅದು ಸಾಕ್ಷಾತ್ ಪರಮಾತ್ಮನೇ, ಅಜಿತನಾಮಕನಾದಂತಹ ಪರಮಾತ್ಮನೇನೆ ಪ್ರಧಾನವಾಗಿ ಈ ಸಮುದ್ರ ಮಥನವನ್ನು ಮಾಡಿದ್ದು ಎಂಬುದಾಗಿ ನಾವು ತಿಳಿಯಬೇಕು. ಹೇಗೆ ನಾವು ಡ್ರೈವಿಂಗ್ ಕ್ಲಾಸಿಗೆ ಅಂತ ಹೋಗ್ತೇವೆ, ಅಲ್ಲಿ ಏನಿರುತ್ತೆ, ನಮ್ಮ ಹತ್ತಿರನೂ ಕ್ಲಚ್ ಬ್ರೇಕ್ ಇರುತ್ತೆ, ಡ್ರೈವರ್ ಹತ್ತಿರನೂ ಕ್ಲಚ್ ಬ್ರೇಕ್ ಇರುತ್ತೆ. ಆದರೆ ನಾವು ಡ್ರೈವಿಂಗ್ ಕಲಿತಾ ಇರ್ತೇವೆ, ಆ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಮಾಡೋದು ಯಾರು, ಡ್ರೈವರೇ ಮಾಡ್ತಾನೆ. ಆದರೆ ಹೆಸರು ಮಾತ್ರ ಸಿಗೋದು ನಮಗೆ, ನಾವು ಡ್ರೈವಿಂಗ್ ಕಲಿತ್ವಿ, ನಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು ಅಂತ. ಆದರೆ ಪ್ರಧಾನವಾಗಿ ಅದನ್ನು ಮಾಡಿದ್ಯಾರು, ಡ್ರೈವಿಂಗ್ ಮಾಡಿದ್ಯಾರು, ಆ ಡ್ರೈವರ್ ಮಾಡಿದ್ದು. ಹಾಗೆ ಅವನ ಹತ್ತಿರನೂ ಕ್ಲಚ್ ಬ್ರೇಕ್ ಇರುತ್ತೆ, ನಮ್ಮ ಹತ್ತಿರನೂ ಇರುತ್ತೆ. ಹಾಗೆ ಈ ಸಮುದ್ರದ ಮಥನ ಸಂದರ್ಭದಲ್ಲಿ ದೇವತೆಗಳ ಕೈಯಲ್ಲೂ ಬಾಲ ಇತ್ತು, ದಾನವರ ಕೈಯಲ್ಲೂ ಹಾವಿನ ಮುಖ ಇತ್ತು. ಅದೇ ರೀತಿಯಾಗಿ ಪ್ರಧಾನವಾಗಿ ಪರಮಾತ್ಮ ಆ ಹಾವಿನ ಮುಖ ಮತ್ತು ಬಾಲವನ್ನು ಹಿಡಿದು ಸಮುದ್ರ ಮಥನವನ್ನು ಪ್ರಧಾನವಾಗಿ ಮಾಡಿದ್ದು ಪರಮಾತ್ಮನೇ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಯಾಕೆ ಮಾಡಿದ ಅಂತ ಹೇಳಿದರೆ, ಹಿಂದೆ ಆ ದೇವತೆಗಳ ರಾಜನಾದಂತಹ ಇಂದ್ರ ಅವನು ತನ್ನ ಆನೆಯ ಮೇಲೆ ಕುಳಿತುಕೊಂಡು ಸಂಚಾರ ಮಾಡ್ತಾ ಇರ್ತಾನೆ. ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಯಾವ ದೂರ್ವಾಸ ಮಹರ್ಷಿಗಳು ಸಾಕ್ಷಾತ್ ರುದ್ರಾಂಶ ಸಂಭೂತರು, ಅವರು ಅದೇ ದಾರಿಯಲ್ಲಿ ಬರ್ತಾ ಇರ್ತಾರೆ. ಆ ದೂರ್ವಾಸರ ಕೈಯಲ್ಲಿ ವಿಶೇಷವಾದಂತಹ ಪರಮಾತ್ಮನ ನಿರ್ಮಾಲ್ಯ ಪುಷ್ಪ ಎಂಬುದು ಇರುತ್ತೆ. ಯಾಕೆ ಅಂತ ಹೇಳಿದರೆ, ನಾವು ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ನಾವು ಹಿಂದಿನ ದಿವಸ ಏರಿಸಿದಂತಹ ನಿರ್ಮಾಲ್ಯ ಪುಷ್ಪವನ್ನು ತೆಗೆದು ಸುಮ್ಮನೆ ಹೇಗೋ ಬಿಸಾಕೋದಲ್ಲ, ಅದನ್ನು ಭಕ್ತಿಯಿಂದಾಗಿ ಹಾಕಬೇಕು. ಯಾಕೆ ಅಂತ ಹೇಳಿದರೆ, ನಾವು ಪೂಜೆ ಮಾಡಿದಂತಹ ಪರಮಾತ್ಮನಿಗೆ ಏರಿಸಿದಂತಹ ನಿರ್ಮಾಲ್ಯ ಪುಷ್ಪವನ್ನು ಬಂಗಾರದ ಹರಿವಾರಣದಲ್ಲಿ ಹೊತ್ತುಕೊಳ್ಳಲಿಕ್ಕೆ ರುದ್ರದೇವರು ಸಿದ್ಧರಾಗಿ ಕಾಯ್ತಾ ಇರ್ತಾರೆ ಅಂತೆ, ಯಾವಾಗ ಪರಮಾತ್ಮನ ನಿರ್ಮಾಲ್ಯ ಪುಷ್ಪವನ್ನು ತೆಗೆದು ಹಾಕುತ್ತಾನೆ ಅಂತ. ಹಾಗಾಗಿ ಆ ನಿರ್ಮಾಲ್ಯ ಪುಷ್ಪವನ್ನು, ಪರಮಾತ್ಮನ ನಿರ್ಮಾಲ್ಯ ಪುಷ್ಪವನ್ನು ಆ ಮಹರುದ್ರದೇವರ ಅಂಶರಾದಂತಹ ಯಾವ ದೂರ್ವಾಸ ಮಹರ್ಷಿಗಳು ಕೈಯಲ್ಲಿ ಹಿಡಿದುಕೊಂಡು ಬರ್ತಾ ಇರ್ತಾರೆ. ಎದುರುಗಡೆ ದೇವೇಂದ್ರ ಬರ್ತಾನೆ. ದೇವೇಂದ್ರ ದೇವತೆಗಳಿಗೆ ರಾಜ. ಈ ರಾಜನಿಗೆ ಸಮರ್ಪಣೆ ಮಾಡಿದರೆ ಅದು ಇಡೀ ಪ್ರಜೆಗಳಿಗೆ ಕೊಟ್ಟಂತೆ ಆಗುತ್ತೆ, ಆ ಪುಣ್ಯ ಎಲ್ಲರಿಗೂ ಬರುತ್ತೆ ಎಂಬಂತಹ ಉದ್ದೇಶದಿಂದಾಗಿ ದೂರ್ವಾಸ ಮಹರ್ಷಿಗಳು ಏನು ಮಾಡ್ತಾರೆ, ಅತ್ಯಂತ ಪ್ರೀತಿಯಿಂದಾಗಿ ದೇವೇಂದ್ರನ ಮೇಲಿನ ಗೌರವದಿಂದಾಗಿ ಆ ಭಗವಂತನ ನಿರ್ಮಾಲ್ಯ ಪುಷ್ಪವನ್ನು ಅವನ ಕೈಗೆ ಕೊಡ್ತಾರೆ, ಹಾಕುವ ಅಂತ ಇದನ್ನು. ಆವಾಗ ದೇವೇಂದ್ರ ಅಹಂಕಾರ,
ನಾನು ದೇವತೆಗಳ ರಾಜ, ಈ ದೂರ್ವಾಸ ಯಾರೋ ಮಹಾ ಸಿಟ್ಟಿನ ಮುನಿ, ಇವನು ಕೊಟ್ಟಂತಹ ಪುಷ್ಪವನ್ನು ನಾನ್ಯಾಕೆ ಸ್ವೀಕಾರ ಮಾಡಬೇಕು ಅಂತ ಅವನೇನು ಮಾಡ್ತಾನೆ, ಅದನ್ನು ನೇರವಾಗಿ ತನ್ನ ವಾಹನವಾದಂತಹ ಆನೆಯ ಮೇಲೆ ಹಾಕ್ತಾನೆ. ನಾವಿವತ್ತು ನೋಡ್ತೇವೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅವರಿಗೆ ಹಾರ ಹಾಕಿದರೆ ಏನು ಮಾಡ್ತಾರೆ, ತಮ್ಮ ಕಾರಿಗೆ ಹಾಕಿಬಿಡ್ತಾರೆ. ಹಾಗೆ ಈ ದೇವೇಂದ್ರನು ಕೂಡ ಆ ರೀತಿಯಾಗಿ ಮಾಡಿದ. ಅದು ಕೇಳಬೇಕಾ, ಎಷ್ಟಿದ್ದರೂ ದೇವೇಂದ್ರನ ಆನೆಯೇನೆ. ಅದಕ್ಕೆ ಕಿರಿಕಿರಿ ಆಗಲಿಕ್ಕೆ ಶುರುವಾಯಿತು, ತಲೆಯ ಮೇಲೆ ಏನೋ ಒಂಥರ. ಕೊನೆಗೆ ಅದೇನು ಮಾಡುತ್ತೆ, ಆ ತನ್ನ ಮದದಿಂದಾಗಿ, ತನ್ನ ಸೊಂಡಿಲಿನಿಂದಾಗಿ ಆ ಹಾರವನ್ನು ತೆಗೆದುಕೊಂಡು ತನ್ನ ಕಾಲ ಕೆಳಗಡೆ ಹಾಕಿ ಪುಡಿ ಪುಡಿ ಮಾಡಿ ಹಾಕಿಬಿಡುತ್ತೆ ಅಂತೆ. ಈ ದೃಶ್ಯ ದೂರ್ವಾಸರ ಎದುರುಗಡೆನೇ ಆಗುತ್ತೆ. ಒಂದು ವೇಳೆ ದೂರ್ವಾಸರು ಕೊಟ್ಟು ಹೋಗಿಬಿಟ್ಟಿದ್ರೆ ಆಮೇಲೆ ನಡೀತಾ ಇತ್ತು. ಆದರೆ ದೂರ್ವಾಸರ ಎದುರಿನಲ್ಲಿಯೇ ಅತ್ಯಂತ ಪರಮ ಪವಿತ್ರವಾದಂತಹ ಪರಮಾತ್ಮನ ನಿರ್ಮಾಲ್ಯ ಪುಷ್ಪವನ್ನು ಈ ರೀತಿಯಾಗಿ ಒಂದು ಆನೆ ಕಾಲ ಕೆಳಗಡೆ ಹಾಕಿ ಪುಡಿ ಪುಡಿ ಮಾಡ್ತಾ ಇದ್ದದ್ದನ್ನು ನೋಡಿ ಆ ದೂರ್ವಾಸರಿಗೆ ಎಲ್ಲದ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವರು ದೇವೇಂದ್ರನಿಗೆ ಒಂದು ಶಾಪ ಕೊಡ್ತಾರೆ. ಯಾವ ಸಂಪತ್ತಿನ ಮದದಿಂದಾಗಿ ನೀನು ಈ ರೀತಿಯಾಗಿ ಪರಮಾತ್ಮನ ನಿರ್ಮಾಲ್ಯ ಪುಷ್ಪಕ್ಕೆ ಅವಮಾನ ಮಾಡಿದೆಯೋ ಆ ಇಡೀ ಸಂಪತ್ತೇ ನಾಶವಾಗಿ ಹೋಗಲಿ ಎಂಬುದಾಗಿ ಆ ದೇವೇಂದ್ರನಿಗೆ ಶಾಪ ಕೊಟ್ಟು ಬಿಡ್ತಾರೆ. ಈ ರೀತಿಯಾಗಿ ದೂರ್ವಾಸರ ಈ ಒಂದು ಶಾಪ ಜಗತ್ತಿನಲ್ಲಿ ಹೊಸ ಆವಿಷ್ಕಾರಕ್ಕೆ ನಾಂದಿಯಾಯಿತು, ಅನೇಕ ವಸ್ತುಗಳ ಸೃಷ್ಟಿಗೆ ಕಾರಣವಾಯಿತು. ಈ ರೀತಿಯಾಗಿ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಇಂದ್ರನ ಸಂಪತ್ತೆಲ್ಲ ಬರಿದಾಗಿ ಹೋಯಿತು. ಕೇವಲ ಇಂದ್ರನ ಸಂಪತ್ತು ಮಾತ್ರ ಅಲ್ಲ, ಭಾಗವತದಲ್ಲಿ ಹೇಳುವಂತೆ ನಿಶ್ಚಿಕಾ ಸೇಂದ್ರಾಹ ಲೋಕಸ್ತ್ರಯೋ ನೃಪ ಅಂತ 3 ಲೋಕಗಳಲ್ಲಿ ಇದ್ದಂತಹ ಎಲ್ಲ ಸಂಪತ್ತು ಕೂಡ ನಾಶವಾಗಿ ಹೋಯಿತು ಎಂಬುದಾಗಿ ತಿಳಿಸುತ್ತೆ. ಈ ರೀತಿಯಾಗಿ ಆದಾಗ ಎಲ್ಲರಿಗೂ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಇದೇ ಸಂದರ್ಭವನ್ನು ಯಾರು ಕಾಯ್ತಾ ಇದ್ದರು? ದಾನವರು ಕಾಯ್ತಾ ಇದ್ದರು. ವರೆಗೆ ದೇವತೆಗಳ ಕೈಯಲ್ಲಿ ಸಂಪತ್ತು ಇರುತ್ತೋ, ಅದೇ ರೀತಿಯಾಗಿ ಆಯುಧಗಳಿರ್ತಾವೋ, ಅಲ್ಲಿಯ ತನಕ ನಾವು ಅವರ ನೆರಳನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಆ ದೂರ್ವಾಸರ ಶಾಪದಿಂದಾಗಿ ಅವರ ಎಲ್ಲ ವಿಧವಾದಂತಹ ಸಂಪತ್ತು ಕೂಡ ನಾಶವಾಗಿ ಹೋಗಿದೆ. ಹಾಗಾಗಿ ಅವರ ಮೇಲೆ ನಾವು ಆಕ್ರಮಣ ಮಾಡಬೇಕು ಎಂಬುದಾಗಿ ತಿಳಿದುಕೊಂಡು ಎಲ್ಲ ದೇವಾನುದೇವತೆಗಳ ಮೇಲೆ ಆ ಬಲಿಯೇ ಸಹಿತ ಮೊದಲಾದಂತಹ ಎಲ್ಲ ದಾನವರು ಕೂಡ ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಿದಾಗ ಅವರನ್ನು ಮುಟ್ಟಲಿಕ್ಕೂ ಕೂಡ ದೇವತೆಗಳಿಗೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆ ದೂರ್ವಾಸರ ಶಾಪದಿಂದಾಗಿ ನಿಸ್ತೇಜರಾಗಿ ಬಿಟ್ಟಿರ್ತಾರೆ. ಸಂಪತ್ತು ಮಾತ್ರ ಹೋಗಿದ್ದು ಮಾತ್ರ ಅಲ್ಲ, ಅವರ ಶಕ್ತಿಯೂ ಕೂಡ ಹೋಗಿಬಿಟ್ಟಿರುತ್ತೆ. ಹೀಗೆ ದಾನವರ ಕೈಯಲ್ಲಿ ಸುಲಭವಾಗಿ ಸೋತು ಹೋಗಿಬಿಡ್ತಾರೆ ಎಲ್ಲ ದೇವತೆಗಳು. ಆವಾಗ ಅವರಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಎಲ್ಲರೂ ಕೂಡ ನೇರವಾಗಿ ಹೋಗಿ ಸಾಕ್ಷಾತ್ ಮೇರು ಪರ್ವತದ ಶಿಖರದಲ್ಲಿ ವಾಸವಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರ ಹತ್ತಿರ ಹೋಗಿ ಈ ರೀತಿಯಾಗಿ ತಮ್ಮ ಎಲ್ಲ ಕಷ್ಟಗಳನ್ನು ಕೂಡ ತೊಡ್ಕೊಳ್ತಾರೆ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಮಾಡಲಿಕ್ಕೆ ನಾನು ಸರ್ವಥಾ ಸಮರ್ಥನಲ್ಲ ಅಂತ ಅವ್ರು ಹೇಳ್ತಾರೆ. ಅಹಂ ಭವೋ ಯೂಯಮಥಾಸುರಾದಯೋ ಮನುಷ್ಯ ತಿರ್ಯಗ್ ಧ್ರುವ ಮಗರ್ಜ ಜಾತಯ ಅಂತ ನಾನಾಗಲಿ ನೀವಾಗಲಿ ಮಹರುದ್ರದೇವರಾಗಲಿ ಯಾರೇ ಆಗಲಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಶಕ್ತಿ ಸಾಮರ್ಥ್ಯದ 1% ಕೂಡ ನಮ್ಮ ಹತ್ತಿರ ಇಲ್ಲ. ಹಾಗಾಗಿ ನಿಮಗೆ ಬಂದಿರುವಂತಹ ಕಷ್ಟ ಅದು ಅತ್ಯಂತ ದೊಡ್ಡ ಸಂಕಷ್ಟ. ಹಾಗಾಗಿ ಅದನ್ನು ಪರಿಹಾರ ಮಾಡಲಿಕ್ಕೆ ನಮ್ಮಿಂದ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಪರಮಾತ್ಮನನ್ನೇ ಶರಣು ಹೊಂದೋಣ ಎಂಬುದಾಗಿ ಹೇಳಿ ಆ ಬ್ರಹ್ಮದೇವರು ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಪರಮಾತ್ಮನ ಹತ್ತಿರ ಬರ್ತಾರೆ. ಎಲ್ಲಿಗೆ ಅಂತ ಹೇಳಿದರೆ ಅಜಿತಸ್ಯ ಪದಂ ಸಾಕ್ಷಾತ್ ಅಂತ ಅಜಿತನಾಮಕನಾದಂತಹ ಪರಮಾತ್ಮ ವಾಸವಾಗಿರುವಂತಹ ಶ್ವೇತದ್ವೀಪಕ್ಕೆ ಆ ಎಲ್ಲ ದೇವಾನುದೇವತೆಗಳು ಕೂಡ ಬರ್ತಾರೆ. ಬಂದು ನೋಡ್ತಾರೆ, ಅಲ್ಲಿ ಪರಮಾತ್ಮ ಕಾಣಿಸೋದೇ ಇಲ್ಲ. ಯಾಕೆಂದರೆ ತತ್ರ ಅದೃಷ್ಟ ಸ್ವರೂಪಾಯ ಅಂತ ಆ ಪರಮಾತ್ಮ ಅದೃಶ್ಯನಾಗಿ ಬಿಡ್ತಾನೆ, ಅವರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆವಾಗ ಎಲ್ಲ ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳು ಕೂಡ ವಿಶೇಷವಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಅವಿಕ್ರಿಯಂ ಸತ್ಯಮನಂತಮಾದ್ಯಂ ಗುಹಾಶ್ರಯಂ ನಿಷ್ಕಲಮಪ್ರತಿರ್ಥಂ ಎಂಬುದಾಗಿ ಪರಮಾತ್ಮ ನೀನು ಅವಿಕ್ರಿಯ ಅಂತ ಹೇಳಿದರೆ ಯಾವುದೇ ರೀತಿಯಾದಂತಹ ವಿಕಾರ ಇಲ್ಲದೇ ಇರುವವನು ಅಂತ. ಸುಖ ದುಃಖ ಮುಂತಾದಂತಹ ಯಾವುದೇ ರೀತಿಯಾದಂತಹ ವಿಕಾರ ಇಲ್ಲದೇ ಇರುವಂತಹ ನೀನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇದ್ದೀಯಾ, ನನ್ನ ಹೃದಯದಲ್ಲಿಯೂ ಇದ್ದೀಯಾ, ಒಬ್ಬ ಮನುಷ್ಯನ ಹೃದಯದಲ್ಲಿಯೂ ಇದ್ದೀಯಾ.
ದಯವಿಟ್ಟು ಆದಷ್ಟು ಬೇಗ ನೀನು ನಮ್ಮ ಮುಂದೆ ಬಂದು ಪ್ರತ್ಯಕ್ಷನಾಗು ಎಂಬುದಾಗಿ ಬ್ರಹ್ಮದೇವರು ಸುಮಾರು 25-30 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಆ ಪರಮಾತ್ಮನ ಒಂದು ಸ್ತೋತ್ರವನ್ನು ಮಾಡ್ತಾರೆ. ಈ ರೀತಿಯಾಗಿ ಸ್ತೋತ್ರದಿಂದ ಪ್ರೀತನಾದಂತಹ ಪರಮಾತ್ಮ ತಾನೇ ಮಾಡ್ತಾನೆ, ನೇರವಾಗಿ ಆ ದೇವತೆಗಳ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಇಷ್ಟು ಹೊತ್ತು ಪರಮಾತ್ಮ ಅದೃಶ್ಯನಾಗಿದ್ದ, ಕಾಣಿಸ್ತಾ ಇದ್ದಿಲ್ಲ. ಇವಾಗ ಪ್ರತ್ಯಕ್ಷ ಆದ, ಆದರೂ ಕೂಡ ಕಾಣಿಸ್ಲಿಲ್ಲ ಅಂತೆ. ಯಾಕೆ ಅಂದರೆ ತೇಷಾಮಾವಿರಭೂದ್ರಾಜನ್ ಸಹಸ್ರಾರ್ಕೋದಯದ್ಯುತಿ ಅಂತ. ಸಾಮಾನ್ಯವಾಗಿ ನಾವು ಒಂದು ಸೂರ್ಯನನ್ನು ಒಂದು 10 ಸೆಕೆಂಡ್ ದಿಟ್ಟಿಸಿ ನೋಡಿದರೆ ಕಣ್ಣೇನಾಗ್ಬಿಡುತ್ತೆ, ಕಾಣಿಸೋದೇ ಇಲ್ಲ. ಮತ್ತೊಂದು 2 ನಿಮಿಷ 3 ನಿಮಿಷ ಬೇಕು ಕಣ್ಣು ಸರಿಯಾಗಲಿಕ್ಕೆ. ಅಂತಹದರಲ್ಲಿ ಪರಮಾತ್ಮ ಒಂದು ಸಲ ಆ ದೇವತೆಗಳ ಎದುರಿಗೆ ಪ್ರತ್ಯಕ್ಷ ಆದ ಅಂತ ಹೇಳಿದರೆ ಒಂದು ಸೂರ್ಯ ಅಲ್ಲ, 2 ಸೂರ್ಯ ಅಲ್ಲ, ಸಹಸ್ರ ಅರ್ಕೋದಯದ್ಯುತಿ ಅಂತ. 1,000 ಸೂರ್ಯರು ಒಂದೇ ಕ್ಷಣದಲ್ಲಿ ಉದಿಸಿದರೆ, ಹುಟ್ಟಿದರೆ ಯಾವ ರೀತಿಯಾದ ಪ್ರಭೆ ಇರುತ್ತೋ ಆ ರೀತಿಯಾದಂಥ ಪ್ರಭೆ ಎಂಬುದು ಆ ಒಂದು ಸಮಯದಲ್ಲಿ ಉಂಟಾಗುತ್ತೆ. ಆವಾಗಲೂ ಕೂಡ ದೇವತೆಗಳಿಗೆ ಪರಮಾತ್ಮ ಕಾಣಿಸಲೇ ಇಲ್ಲ. ಯಾಕೆ? 1000 ಸೂರ್ಯರ ಪ್ರಭೆಯನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಯಾವ ದೇವತೆಗಳಿಗೂ ಇರಲಿಲ್ಲ ಅಂತೆ. ಆವಾಗ ತಾವೇನು ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಪರಮಾತ್ಮ ಎದುರುಗಡೆ ಇದ್ದಾನೆ, ಅಷ್ಟು ಎದುರುಗಡೆ ಆ ಬೆಳಕಿನ ಸ್ವರೂಪ ಇದ್ದರೆ ನಮಗೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಎಲ್ಲ ದೇವತೆಗಳು ಕೂಡ ಸ್ವಲ್ಪ ಸ್ವಲ್ಪ ಹಿಂದೆ ಹೋಗ್ತಾರೆ. ಎಷ್ಟು ದೂರ ಹೋದರೆ ಪರಮಾತ್ಮ ಸ್ಪಷ್ಟವಾಗಿ ಕಾಣಿಸ್ತಾನೋ ಅಷ್ಟು ದೂರ ಎಲ್ಲ ದೇವತೆಗಳು ಹಿಂದೆ 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 ಹೋಗ್ತಾರೆ ಅಂತೆ. ಆದರೆ 2 ದೇವತೆಗಳು ಮಾತ್ರ ಮುಂದೆ ನಿಂತಿರ್ತಾರೆ. ಅವರು ಯಾರು ಅಂತ ಹೇಳಿದ್ರೆ, ಒಂದು ಚತುರ್ಮುಖ ಬ್ರಹ್ಮದೇವರು, ಇನ್ನೊಂದು ಮಹರುದ್ರ ದೇವರು. ಆ ಮಹರುದ್ರ ದೇವರು ಮತ್ತು ಚತುರ್ಮುಖ ಬ್ರಹ್ಮದೇವರು ವಿಶೇಷವಾಗಿ ಆ ಪರಮಾತ್ಮನ ಎದುರುಗಡೆನೇ ನಿಂತಿರ್ತಾರೆ ಅಂತೆ. ಎಲ್ಲ ದೇವತೆಗಳು ಹಿಂದೆ ಹೋದಾಗ ಅವರವರ ಯೋಗ್ಯತೆಗೆ ತಕ್ಕಂತೆ ಆ ಪರಮಾತ್ಮನ ದರ್ಶನ ಆಗುತ್ತೆ. ಯಾಕೆಂದರೆ ಪರಮಾತ್ಮನ ಸ್ವರೂಪ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಕಾಣಿಸಲಿಕ್ಕೆ ಸರ್ವಥಾ ಸಾಧ್ಯನೇ ಇಲ್ಲ. ಅವರವರ ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ಕಾಣಿಸುತ್ತೆ. ಬಂದಿರುವುದು ಸಂಪೂರ್ಣವಾಗಿ ಬಂದಿರುತ್ತೆ, ಆದರೆ ಕಾಣಿಸುವುದು ಮಾತ್ರ ಅವರವರ ಯೋಗ್ಯತೆಗೆ ಅನುಸಾರವಾಗಿ. ಈ ರೀತಿಯಾಗಿ ಪರಮಾತ್ಮನ ದಿವ್ಯವಾದಂತಹ ಸ್ವರೂಪ ಮುಂದೆ ನಿಂತಿದೆ. ಅದು ಹೇಗಿದೆ ಎಂಬುದಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ತಪ್ತ ಹೇಮಾವದಾತೇನ ಲಸತ್ ಕೌಶೇಯವಾಸಸ ಪ್ರಸನ್ನ ಚಾರು ಸರ್ವಾಂಗಂ ಸುಮುಖಂ ಸುಂದರಭ್ರುವಂ ಎಂಬುದಾಗಿ ತಪ್ತ ಹೇಮಾವದಾತೇನ ಅಂತ. ಪುಟಕ್ಕಿಟ್ಟಂತಹ ಚಿನ್ನದಂತೆ ಅಂತೆ. ಪುಟಕ್ಕಿಟ್ಟಂಥ ಚಿನ್ನ ಅಂತ ಹೇಳಿದರೆ ಬೆಂಕಿಯಲ್ಲಿ ಆ ಚಿನ್ನವನ್ನು ಕಾಯಿಸಿದರೆ ಯಾವ ರೀತಿ ಕೆಂಪಗೆ ಹೊಳೆಯುತ್ತೋ ಆ ರೀತಿಯಾಗಿ ಕೆಂಪಗೆ ಹೊಳೆಯುವಂತಹ ಮೈಬಣ್ಣ ಅದು ಪರಮಾತ್ಮನ ಮೈಬಣ್ಣ. ಒಳ್ಳೆ ಕೌಶೇಯ ಪೀತಾಂಬರವನ್ನು ಹುಟ್ಟಿದ್ದಾನೆ. ಪ್ರಸನ್ನ ಸಾರು ಚಾರ್ವಾಂಗಂ ಅವನ ಪ್ರತಿಯೊಂದು ಅಂಗವೂ ಕೂಡ ಸುಂದರವಾದಂತಹ ಅಂಗಗಳು. ಸುಮುಖಂ ಸುಂದರಭ್ರುವಂ ಅಂತ, ಅತ್ಯಂತ ಸುಂದರವಾದಂತಹ ಮುಖ ಎಂಬುದಾಗಿ ಭಾಗವತ ವರ್ಣನೆ ಮಾಡುತ್ತೆ. ನಾವು ಪರಮಾತ್ಮನ ಮುಖ ಯಾವ ರೀತಿಯಾಗಿದೆ ಎಂಬುದಾಗಿ ನೋಡಬೇಕು ಅಂತ ಹೇಳಿದ್ರೆ ದ್ವಾದಶ ಸ್ತೋತ್ರದ 1ನೇ ಅಧ್ಯಾಯಕ್ಕೆ ಹೋಗಬೇಕು. ಅಲ್ಲಿ ಆಚಾರ್ಯರು ಪ್ರತಿಯೊಂದು ಅಂಗಾಂಗಗಳನ್ನು ವರ್ಣನೆ ಮಾಡ್ತಾ 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 ಪರಮಾತ್ಮನ ಮುಖವನ್ನು ವರ್ಣನೆ ಮಾಡ್ತಾರೆ. ಪರಮಾತ್ಮನ ಮುಖ ಹೇಗಿದೆ ಅಂತ ಹೇಳಿದರೆ, ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಭವತಾ ಪಾಪನೋದಿಡ್ಯಂ ಶ್ರೀಪತೇಹೇ ಮುಖ ಪಂಕಜಂ ಅಂತ. 1000 ಯಾಮಿನೀನಾಥ. ಯಾಮಿನಿ ಅಂತ ಹೇಳಿದರೆ ರಾತ್ರಿಗೆ ಒಡೆಯ ಯಾರು? ಚಂದ್ರ. 1000 ಚಂದ್ರರ ಕಾಂತಿಯಂತೆ ಆ ಪರಮಾತ್ಮನ ಸುಂದರವಾದಂತಹ ಮುಖ ಇದೆ. ಅಷ್ಟು ಮಾತ್ರ ಅಲ್ಲ, ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ಮಿತ ಮರೀಷಿತು ಅಂತ ಆ ಪರಮಾತ್ಮನ ಮುಖದಲ್ಲಿ ಸದಾಕಾಲ ಮಂದಹಾಸ ಇದೆಯಂತೆ. ಪರಮಾತ್ಮ ಅವನ ಮುಖ ಯಾವಾಗಲೂ ಕೂಡ ಗಂಟು ಹಾಕ್ಕೊಂಡಿರೋದಿಲ್ಲ. ಯಾವಾಗಲೂ ಕೂಡ ಮಂದಹಾಸ ಎಂಬುದು ಆ ಪರಮಾತ್ಮನ ಮುಖದಲ್ಲಿ ಇರುತ್ತೆ. ಅದೇಗಿದೆ ಅಂತ ಹೇಳಿದರೆ ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ಮಿತ ಮದೀಶಿತು ಅಂತ ಪೂರ್ಣ ಆನಂದ ಸ್ವರೂಪ. ಅಂದರೆ ದುಃಖದ ಲೇಷವೂ ಇಲ್ಲದೇ ಇರುವಂತಹ ಪರಮಾತ್ಮನ ಮುಖದಲ್ಲಿ ಸದಾಕಾಲ ಮಂದಹಾಸ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ ಅಂತ. ಮುಖದಲ್ಲಿ ಮಂದಹಾಸ ಮಾತ್ರ ಅಲ್ಲ, ಪರಮಾತ್ಮ ನಿರಂತರವಾಗಿ ಅತ್ಯಂತ ಪ್ರೀತಿಯಿಂದಾಗಿ, ಸಾನುರಾಗ ಅತ್ಯಂತ ಪ್ರೀತಿಯಿಂದಾಗಿ ತನ್ನ ಭಕ್ತರ ಕಡೆ ನೋಡ್ತಾ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲವನ್ನು ಕೂಡ ಚಿಂತನೆ ಮಾಡಿ ನಮಗೆ ಕಷ್ಟ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದರೆ,
ಅಯೋಧ್ಯೆಯಲ್ಲಿರುವಂತಹ ರಾಮಚಂದ್ರ ದೇವರ ಮುಖವನ್ನು ಗಮನಿಸಬೇಕು. ಆ ಮುಖವನ್ನು ಗಮನಿಸಿದರೆ ಮಧ್ವಾಚಾರ್ಯರು ಯಾವ ರೀತಿಯಾಗಿ ಪರಮಾತ್ಮನ ಮುಖವನ್ನು, ಪರಮಾತ್ಮನ ಮಂದಹಾಸವನ್ನು, ಕರುಣಾಪೂರ್ಣವಾದಂತಹ ದೃಷ್ಟಿಯನ್ನು ವರ್ಣನೆ ಮಾಡಿದ್ದಾರೋ ಅದೇ ರೀತಿಯಾಗಿ ಅಯೋಧ್ಯೆಯ ರಾಮಚಂದ್ರ ದೇವರ ಮುಖ ಅಷ್ಟು ಸ್ಪಷ್ಟವಾಗಿ ಮುಖದಲ್ಲಿ ಮಂದಹಾಸ, ಕಣ್ಣುಗಳು ಸಾಕ್ಷಾತ್ ಪರಮಾತ್ಮನ ಕಣ್ಣನ್ನೇ ಕಿತ್ತಿ ಇಟ್ಟಿದ್ದಾರೇನೋ ಎಂಬುದಾಗಿ ಅತ್ಯಂತ ಸುಂದರವಾದಂತಹ ಕಣ್ಣುಗಳು, ಕರುಣಾಪೂರ್ಣವಾದಂತಹ ದೃಷ್ಟಿ, ಆ ರೀತಿಯಾದ ದೃಷ್ಟಿಯನ್ನು ಅಲ್ಲಿ ನಾವು ಕಾಣಬಹುದು. ಆ ರೀತಿಯಾದಂತಹ ಪರಮಾತ್ಮನ ಸುಂದರವಾದಂತಹ ರೂಪ ಬರುತ್ತೆ. ಹೀಗೆ ಇಲ್ಲಿಯ ತನಕ ಪರಮಾತ್ಮನ ರೂಪ ಕಾಣಿಸ್ತಾ ಇದ್ದಿಲ್ಲ. ಆವಾಗಲೂ ಬ್ರಹ್ಮದೇವರು ಸ್ತೋತ್ರ ಮಾಡಿದರು. ಇವಾಗ ಪರಮಾತ್ಮನ ರೂಪ ಕಾಣಿಸ್ತಾ ಇದೆ. ಆವಾಗಲೂ ಕೂಡ ಸುಮಾರು ಅನೇಕ 10-15 ಶ್ಲೋಕಗಳಿಂದಾಗಿ ಪರಮಾತ್ಮನ ಆ ಒಂದು ಸ್ವರೂಪವನ್ನು ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿ ಕೊನೆಗೆ ಒಂದು ಮಾತು ಹೇಳ್ತಾರೆ, ಪರಮಾತ್ಮ ನಾವು ಇಷ್ಟು ಹೊತ್ತು ನಿನಗೋಸ್ಕರ ಅಂತಲೇ ಕಾಯ್ತಾ ಇದ್ವಿ, ಯಾವಾಗ ನೀನು ಬರ್ತೀಯೋ ಅಂತ. ಈಗ ನೀನು ಬಂದಿದ್ದೀಯಾ, ಬಂದಿದ್ದು ಹೇಗಾಗಿದೆ ಅಂತ ಹೇಳಿದರೆ, ದೃಷ್ಟಾಗತ ನಿರ್ವೃತ್ತಿ ಮಧ್ಯ ಸರ್ವೇ ಗಜ ದವಾರ್ಥ ಇವ ಗಾಂಗಮಂಭಃ ಅಂತ. ಅಂದರೆ ಒಂದು ದೊಡ್ಡ ಕಾಡಿರುತ್ತೆ, ಆ ಕಾಡಿನಲ್ಲಿ ಕಾಡ್ಗಿಚ್ಚು ಹತ್ಕೊಂಡ್ಬಿಡುತ್ತೆ. ಮಧ್ಯದಲ್ಲಿ ಒಂದು ದೊಡ್ಡ ಆನೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆನೆಗೆ ಹೊರಗಡೆ ಬರಲಿಕ್ಕೆ ಆಗೋದೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಕಾಡ್ಗಿಚ್ಚಿನಲ್ಲಿ ಸಿಲುಕಿದಂತಹ ಆನೆಗೆ ಗಾಂಗಮಂಬಹ, ಒಂದು ವೇಳೆ ಗಂಗಾಜಲ ಎಂಬುದು ಸಿಕ್ಕರೆ ಯಾವ ರೀತಿಯ ಸಂತೋಷ ಆಗುತ್ತೋ ಆ ರೀತಿಯಾದಂಥ ಸಂತೋಷ ನಮಗೆ ಆಗಿದೆ ಎಂಬುದಾಗಿ ಹೇಳ್ತಾರೆ. ಆನೆಗೆ ನೀರು ಸಿಕ್ಕರೆ ಸಾಕು, ಅದೇ ಖುಷಿ. ಅದರಲ್ಲೂ ಗಂಗಾಜಲ ಸಿಕ್ಕಿಬಿಟ್ರೆ ಇನ್ನೂ ಖುಷಿ. ಹಾಗೆ ಪರಮಾತ್ಮ ನೀನು ಅನುಗ್ರಹ ಮಾಡಿದರೆ ನಮಗೆ ಅದು ದೊಡ್ಡ ಖುಷಿ. ಅಂತಹದರಲ್ಲಿ ಸಾಕ್ಷಾತ್ ನೀನೇ ಬಂದಿದ್ದೀಯಾ, ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಕೊನೆಗೆ ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮ ನಾವು ಯಾಕೆ ಬಂದಿದ್ದೀವಿ ಅನ್ನುವಂಥ ವಿಚಾರ ನಮಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ, ಪರಿಸ್ಥಿತಿ ಏನಂತ ನಿನಗೆ ಗೊತ್ತಿದೆ. ಹಾಗಾಗಿ ಆ ಪರಿಸ್ಥಿತಿಗೆ ಒಂದು ಸುಲಭವಾದಂತಹ ಉಪಾಯವನ್ನು ನಮಗೆ ತಿಳಿಸಿಕೊಡು ಎಂಬುದಾಗಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಉಪಾಯ ಏನೋ ಇದೆ, ಆದರೆ ಸುಲಭವಾದಂತಹ ಉಪಾಯ ಅಲ್ಲ, ಸ್ವಲ್ಪ ಕಷ್ಟಪಡಬೇಕು ನೀವು ಎಂಬುದಾಗಿ ಹೇಳ್ತಾನೆ. ಪರಮಾತ್ಮ ಹೇಳ್ತಾನೆ, ಯಾತುಧಾನೈಶ್ಚ ಏಕಏವೇಶ್ವರಸ್ವಸ್ಮಿನ್ ಸುರಕ್ಕಾರೇ ಸುರೇಶ್ವರಃ ವಿಹರ್ತು ಕಾಮಸ್ಥಾನಃ ಸಮುದ್ರ ಉನ್ಮಥನಾದಿಭಿಃ ಎಂಬುದಾಗಿ, ನೀವು ಕಳೆದುಕೊಂಡಂತಹ ಎಲ್ಲ ವಿಧವಾದಂತಹ ಸಂಪತ್ತು, ನಿಮ್ಮ ತೇಜಸ್ಸು, ನಿಮ್ಮ ಪರಾಕ್ರಮ ಎಲ್ಲವೂ ನಿಮಗೆ ಸಿಗಬೇಕು ಅಂತ ಹೇಳಿದರೆ ನೀವು ಮಾಡಬೇಕಾದಂತಹ ಕಾರ್ಯ ಅದು ಸಮುದ್ರ ಮಥನ ಎಂಬುದಾಗಿ ಆ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದಾಗಿ, ಭಕ್ತಿಯಿಂದಾಗಿ ಕಷ್ಟಪಟ್ಟು ಆ ಒಂದು ಸಮುದ್ರ ಮಥನವನ್ನು ಮಾಡಬೇಕು. ಮಾಡೋದರಿಂದಾಗಿ ನಿಮ್ಮ ಎಲ್ಲ ವಿಧವಾದಂತಹ ಸಂಪತ್ತು ಕೂಡ ಸಿಗುತ್ತೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಆದರೆ ಒಂದು ಎಚ್ಚರಿಕೆ ಕೊಡ್ತಾನೆ, ಈ ಸಮುದ್ರ ಮಥನ ಕಾರ್ಯ ನಿಮ್ಮ ಒಬ್ಬರ ಕೈಯಲ್ಲಿ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ದೇವತೆಗಳಿಗೆ ಆಗುತ್ತಾನೆ ಖುಷಿ ಆಗ್ತಾ ಇರುತ್ತೆ, ಪರಮಾತ್ಮ ಇನ್ನೊಂದು ಕಷ್ಟವನ್ನು ಹೇಳಿಬಿಡ್ತಾನೆ. ಸರಿ, ಹಾಗಾದ್ರೆ ಏನು ಮಾಡೋದು ಅಂತ ದೇವತೆಗಳು ಕೇಳ್ತಾರೆ. ಪರಮಾತ್ಮ ಹೇಳ್ತಾನೆ, ಯಾತುಧಾನ ಇಷ್ಟ ದೈತ್ಯೈ ತಾವತ್ ಸಂಧಿರಿ ವಿಧೀಯತ ಅಂತ. ಯಾತುಧಾನ ಅಂದರೆ ದೈತ್ಯರು, ಆ ದೈತ್ಯರ ಒಟ್ಟಿಗೆ ನೀವು ಸಂಧಾನವನ್ನು ಮಾಡಿಕೊಳ್ಳಿ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ದೇವತೆಗಳು ಹೇಳ್ತಾರೆ, ಅದು ಸಾಧ್ಯ ಇಲ್ಲ ಅಂತ. ನಾವು ಪಕ್ಕಾ ರಾಕ್ಷಸರ ದ್ವೇಷಿಗಳು, ರಾಕ್ಷಸರು ನಮ್ಮ ದ್ವೇಷಿಗಳು. ಅಂತಹದರಲ್ಲಿ ನಾವು ದೈತ್ಯರ ಹತ್ತಿರ ಹೋಗಿ, ದೈತ್ಯರೇ ನಮಗೆ ಅಮೃತ ಬೇಕಾಗಿದೆ, ಅದಕ್ಕೋಸ್ಕರ ನೀವು ಬಂದು ಸಮುದ್ರ ಮಥನದಲ್ಲಿ ಸಹಾಯ ಮಾಡಿ ಅಂತ ಹೇಳಿದರೆ ಅವರು ಬರ್ತಾರಾ? ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬಂದರೂ ಕೂಡ ನಾವು ಸೇರಿಸ್ಕೊಳ್ಳೋದಿಲ್ಲ ಎಂಬುದಾಗಿ ಹೇಳ್ತಾರೆ ಎಲ್ಲ ದೇವತೆಗಳು. ಅದಕ್ಕೆ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಅರಯೋಪಿ ಹಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ ಅಂತ. ನಾವು ಜಗತ್ತಿನಲ್ಲಿ ಅನೇಕ ಜನರ ಮೂಲಕ ಕೆಲಸ ಮಾಡಿಸ್ತೇವೆ. ಒಂದು ವೇಳೆ ಆ ವ್ಯಕ್ತಿಗಳು ನಮಗಿಂತ ದೊಡ್ಡವರಾಗಿದ್ದರೆ ಏನು ಮಾಡ್ತೇವೆ? ಅವರ ಹತ್ತಿರ ಪ್ರಾರ್ಥನೆ ಮಾಡಿ ದಯವಿಟ್ಟು ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡಿ ಹಿಂಬಾಲು ಬಿದ್ದು ಅವರ ಹತ್ತಿರ ಕೆಲಸ ಮಾಡಿಸಿಕೊಳ್ಳುತ್ತೇವೆ. ಅದೇ ಆ ವ್ಯಕ್ತಿಗಳು ನಮಗಿಂತ ಚಿಕ್ಕವರಾಗಿದ್ದರೆ ಏನು ಮಾಡ್ತೇವೆ? ಅವರಿಗೆ ಬೈದು ಹೊಡೆದು ಹೇಳಿ ಅವರಿಂದ ಕೆಲಸ ಮಾಡಿಸ್ತೇವೆ. ಅದೇ ಆ ವ್ಯಕ್ತಿಗಳು ನಮಗೆ ಸಮಾನರಾಗಿದ್ದರೆ ಏನು ಮಾಡ್ತೇವೆ? ಅವರಿಗೆ ಬೈಲಿಕ್ಕಾಗೋದಿಲ್ಲ. ಇನ್ನೂ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸು ಒಪ್ಪೋದಿಲ್ಲ, ಯಾಕೆಂದರೆ ಅವ್ರನ್ನ ಸಮಾನರು ಅಂತ. ಅದಕ್ಕೋಸ್ಕರ ಅವರ ಜೊತೆಗೆ ಪ್ರೀತಿಯಿಂದಾಗಿ ನಿಧಾನವಾಗಿ ಮಾತಾಡಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಎಂಬುದಾಗಿ ನಮಗೆ ಲೋಕ ತಿಳಿಸುತ್ತೆ. ಹಾಗೆ
ಇಲ್ಲಿ ವಾಸ್ತವಿಕವಾಗಿ ನೋಡಿದರೆ ದೇವತೆಗಳಿಗಿಂತ ರಾಕ್ಷಸರು ತುಂಬ ಚಿಕ್ಕವರು. ಹಾಗಂತ ಬೈದು ಹೊಡೆದು ಹೇಳಿದರೆ ಕೆಲಸ ಮಾಡಲಿಕ್ಕೆ ಒಪ್ಪೋದಿಲ್ಲ. ಯಾಕೆ? ಅವರ ಪ್ರೆಸ್ಟೇಜ್ ಅದು. ಅವರ ಉದ್ದೇಶದಲ್ಲಿ ನಾವು ಮತ್ತು ದೇವತೆಗಳು ಒಂದೇ ಅಂತ ರಾಕ್ಷಸರ ಒಂದು ಮನಸ್ಥಿತಿ. ಹಾಗಾಗಿ ನೀವೇನು ಮಾಡಬೇಕು? ಅವರ ಜೊತೆಗೆ ಕೈ ಜೋಡಿಸಬೇಕು. ಯಾಕೆಂದರೆ ಲೋಕದ ನಿಯಮ ಇದು. ಪರಮಾತ್ಮ ಹೇಳ್ತಾನೆ ಅಹಿಮೂಷಿಕವದ್ದೇ ದೇವಾಹ ಅಂತ. ಅಹಿಮೂಷಕ ಎಂಬಂತಹ ಒಂದು ನ್ಯಾಯದಂತೆ ಎಂಬುದಾಗಿ ಹೇಳ್ತಾನೆ. ಏನು ಅಹಿಮೂಷಕ ನ್ಯಾಯ ಅಂತ ಹೇಳಿದರೆ, ಒಬ್ಬ ಹಾವಾಡಿಗ ಒಂದು ಹಾವನ್ನು ತಂದು ಒಂದು ಬಿದಿರಿನ ಬುಟ್ಟಿಯಲ್ಲಿ ಹಾಕ್ತಾನೆ. ಅದಕ್ಕೆ ಆಹಾರ ಬೇಕು. ಹೊರಗಡೆ ಬಿಟ್ಬಿಟ್ರೆ ತಪ್ಪಿಸ್ಕೊಂಡು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಪ್ರತಿನಿತ್ಯ ಒಂದೊಂದು ಇಲಿಯನ್ನು ಅದಕ್ಕೆ ಆಹಾರ ಅಂತ ಹಾಕ್ತಾ ಇರ್ತಾನೆ. ಹಾವು ಸರಿ ಆಹಾರ ಸಿಗ್ತಾ ಇದೆ ಅಂತ ತಿಂತಾ ಇರುತ್ತೆ. ಒಂದು ದಿವಸ ಯೋಚನೆ ಮಾಡುತ್ತೆ, ನಾನು ಆಹಾರವನ್ನು ತಿಂದರೂ ಕೂಡ ಇದೇ ಬುಟ್ಟಿಯಲ್ಲಿ ಇರಬೇಕು, ಆಹಾರವನ್ನು ತಿಂದೇ ಹೋದರೂ ಕೂಡ ಇದೇ ಬುಟ್ಟಿಯಲ್ಲಿ ಇರಬೇಕು. ಹಾಗಾಗಿ ನಾನು ಮಾಡ್ತಾ ಇರೋದು ಸರಿಯಲ್ಲ. ಅದಕ್ಕೆ ಹಾವೇನು ಮಾಡುತ್ತೆ? ಆ ಇಲಿಗೆ ಹೇಳುತ್ತೆ, ಇಲಿ, ನಾವಿಬ್ಬರೂ ಕೂಡ ಒಂದೇ ಬುಟ್ಟಿಯಲ್ಲಿ ಇದ್ದೇವೆ. ನಿನಗೂ ಜೀವ ಭಯ ಇದೆ, ನನಗೂ ಜೀವ ಭಯ ಇದೆ. ಹಾಗಾಗಿ ನಾನೇ ಮಾಡ್ತೀನಿ, ನನ್ನ ಹೆಡೆಯನ್ನು ಹೀಗೆ ಎತ್ತಿ ಹಿಡಿತೀನಿ. ಆ ಹೆಡೆಯ ಮೇಲೆ ನೀನು ಕುಳಿತುಕೊಂಡು ನಿನ್ನ ಹಲ್ಲಿನಿಂದಾಗಿ ಇಡೀ ಬುದಿರಿನ ಬುಟ್ಟಿಯನ್ನು ಕಟ್ ಮಾಡು, ನಾವು ಹೊರಗಡೆ ಹೋಗಿಬಿಡೋಣ ಎಂಬುದಾಗಿ ಹೇಳುತ್ತೆ. ಆವಾಗ ಇಲಿಗೂ ಸಂತೋಷ ಆಗುತ್ತೆ. ಅದಕ್ಕೂ ಹೆದರಿಕೆ, ಮೊದಲೇ ಹಾವನ್ನು ನೋಡಿಬಿಟ್ಟಿದೆ. ಆವಾಗ ಹಾವು ಈ ರೀತಿಯಾಗಿ ಮಾತನ್ನು ಹೇಳಿದಾಗ ಸಂತೋಷ ಆಗುತ್ತೆ ಅಂತೆ. ಸರಿ ಅಂತ ಹಾವು ಹೆಡೆ ಎತ್ತುತ್ತೆ. ಇಲಿ ಅದರ ಮೇಲೆ ಕುಳಿತುಕೊಳ್ಳುತ್ತೆ. ಎಲ್ಲ ಚೆನ್ನಾಗಿ ಕಚ್ಚಿ ಹೊರಗಡೆ ಬರುತ್ತೆ. ಹೊರಗಡೆ ಬಂದ ತಕ್ಷಣ ಒಂದೇ ಏಟಿಗೆ ಆ ಹಾವು ಆ ಇಲಿಯನ್ನು ಬಾಯಿಗೆ ಹಾಕಿಕೊಂಡು ತಿಂದುಬಿಡುತ್ತೆ ಅಂತೆ. ಅಂದರೆ ಸತಿ ಕಾರ್ಯಾರ್ಥ ಸಾಧನೆ ಅಂತ. ನಮ್ಮ ಕೆಲಸ ಆಗಬೇಕಾದರೆ ಶತ್ರುಗಳೊಟ್ಟಿಗೂ ಕೂಡ ಸಂಧಾನ ಮಾಡಬೇಕಾದದ್ದು ಲೋಕದಲ್ಲೂ ಕಂಡಿದೆ. ಇಲ್ಲಿ ಹಾವು ಮಾಡಿದ್ಯಾಕೆ? ಸ್ವಾರ್ಥಕ್ಕೋಸ್ಕರ. ಆದರೆ ಇಲ್ಲಿ ದೇವತೆಗಳು ಮಾಡ್ತಾ ಇರೋದು ಕೇವಲ ಸ್ವಾರ್ಥ ಅಲ್ಲ, ಅದರಿಂದಾಗಿ ಜಗತ್ತಿನ ಉದ್ಧಾರವೂ ಆಗುತ್ತೆ ಅಂತ. ಯಾಕೆಂದರೆ ಹಿಂದೆ ಕೇಳಿದಂತೆ ದುರ್ವಾಸರ ಶಾಪದಿಂದಾಗಿ ಕೇವಲ ಇಂದ್ರ ಮಾತ್ರ ಸಂಪತ್ತಿನಿಂದಾಗಿ ನಷ್ಟನಾಗಿದ್ದಲ್ಲ, ಇಡೀ 3 ಲೋಕಗಳಲ್ಲೇನೆ ಎಲ್ಲ ವಿಧವಾದಂಥ ಸಂಪತ್ತು ನಾಶವಾಗಿ ಹೋಗಿತ್ತು. ಹಾಗಾಗಿ ಅದರ ರಕ್ಷಣೆಗೋಸ್ಕರ, ಅದನ್ನು ಪುನಃ ಸಂಪಾದನೆ ಮಾಡಲಿಕ್ಕೋಸ್ಕರ ಎಲ್ಲ ದೇವಾನುದೇವತೆಗಳು ಕೂಡ ತಾವೇ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಪರಮಾತ್ಮ ಹೇಳ್ತಾನೆ, ನೀವು ಸಮುದ್ರ ಮಥನವನ್ನು ಮಾಡಬೇಕು. ಯಾವ ಸಮುದ್ರ ಅಂತ ಹೇಳಿದರೆ ಕ್ಷೀರ ಸಮುದ್ರ ಎಂಬುದಾಗಿ. ಆ ಕ್ಷೀರ ಸಮುದ್ರವನ್ನು ಮಥನ ಮಾಡಬೇಕು. ಮಥನ ಮಾಡಬೇಕಾದ್ರೆ ನೀವು ಕಡಗೋಲು ಬೇಕು. ಕಡಗೋಲು ಯಾವುದೋ ಸಾಮಾನ್ಯ ಕಟ್ಟಿಗೆ ಕಡಗೋಲು ಆಗೋದಿಲ್ಲ. ಯಾವ ಮಂದರ ಪರ್ವತ, ಆ ಮಂದರ ಪರ್ವತ ಮೇರು ಪರ್ವತದ ಅವಷ್ಟಂಭ ಪರ್ವತಗಳಲ್ಲಿ ಒಂದು ಅಂತ. ಅಂದರೆ ಸಾಮಾನ್ಯವಾಗಿ ಪರ್ವತಗಳು ಕೆಳಗಡೆ ದೊಡ್ಡದಾಗಿದ್ದು ಮೇಲ್ಗಡೆ ಚೂಪಾಗಿರ್ತವೆ. ಆದರೆ ಮೇರು ಪರ್ವತ ಹಾಗಲ್ಲ, ಉಲ್ಟಾ. ಅದು ಮೇಲ್ಗಡೆ ದೊಡ್ಡದಾಗಿದೆ, ಕೆಳಗಡೆ ಚೂಪಾಗಿದೆ. ಹಾಗಾಗಿ ಅದಕ್ಕೆ ಏನು ಬೇಕು? ಸಪೋರ್ಟ್ ಬೇಕು 4 ದಿಕ್ಕುಗಳಲ್ಲಿ. ಅದಕ್ಕೋಸ್ಕರ 4 ಪರ್ವತಗಳಂತ ಇವೆ. ಅದರಲ್ಲಿ ಒಂದು ಪರ್ವತ ಈ ಮಂದರ ಪರ್ವತ. ಆ ಮಂದರ ಪರ್ವತವನ್ನು ನೀವು ತೆಗೆದುಕೊಂಡು ಬಂದು ಮಥನವನ್ನು ಮಾಡಿ, ಅದನ್ನೇ ಕಡಗೋಲನ್ನಾಗಿ ಮಾಡಿ ಎಂಬುದಾಗಿ ಹೇಳ್ತಾನೆ. ಸರಿ, ಕಡಿಲಿಕ್ಕೆ ಏನು ಬೇಕು? ಹಗ್ಗ ಬೇಕು. ಹಗ್ಗ ಯಾವುದು ಅಂತ ಹೇಳಿದರೆ ವಾಸುಕಿ ಸರ್ಪವನ್ನೇ ನೀವು ಹಗ್ಗವನ್ನಾಗಿ ಮಾಡಿಕೊಳ್ಳಿ. ಪ್ರಧಾನವಾಗಿ ಸಹಾಯೇನ ಮಾಯಾ ದೇವಾಹ ಅಂತ. ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಸಹಾಯೇನ, ನನ್ನ ಅನುಗ್ರಹದಿಂದಾಗಿ ನಿಮ್ಮ ಒಳಗಡೆ ನಾನೇ ನಿಂತುಕೊಂಡು ಈ ಒಂದು ಸಮುದ್ರವನ್ನು ಮಥನ ಮಾಡ್ತೇನೆ. ಆದರೆ ಕ್ಲೇಶಭಾಜೋ ಭವಿಷ್ಯಂತಿ ದೈತ್ಯಾಹ ಯೂಯಂ ಫಲಗ್ರಹ ಅಂತ. ಇದರಲ್ಲಿ ಪ್ರಯತ್ನ ಮಾಡೋದು ನೀವಿಬ್ಬರು, ಒಂದು ದೇವತೆಗಳು, ಇನ್ನೊಂದು ದಾನವರು. ಆದರೆ ಫಲ ಮಾತ್ರ ಯಾರಿಗೆ ಸಿಗುತ್ತೆ? ನಿಮಗೆ ಮಾತ್ರ ಸಿಗುತ್ತೆ. ದಾನವರಿಗೆ ಕ್ಲೇಶಭಾಜಾಹ ಭವಿಷ್ಯಂತಿ, ಅವರಿಗೆ ಕ್ಲೇಶ ಮಾತ್ರ, ಕಷ್ಟ ಮಾತ್ರ ಅವರಿಗೆ. ನಿಮಗೆ ಕಷ್ಟವೂ ಇದೆ, ಮುಂದೆ ಸುಖವೂ ಇದೆ ಎಂಬುದಾಗಿ ಪರಮಾತ್ಮ ಉಪದೇಶ ಮಾಡ್ತಾನೆ. ಈ ರೀತಿಯಾಗಿ ಹೇಳಿ ಇನ್ನೊಂದು ಉಪದೇಶವನ್ನು ಮಾಡ್ತಾನೆ. ಆ ಕ್ಷೀರ ಸಮುದ್ರದ ಮಥನದ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲ ವಿಧವಾದಂತಹ ವೀರುತು ತೃಣ ಲತೌಷಧೀಹಿ ಅಂತ ಎಲೆ ಬಳ್ಳಿ ಮುಂತಾದಂತಹ ಎಲ್ಲ ಔಷಧಿ ಪದಾರ್ಥಗಳನ್ನು ಅದರಲ್ಲಿ ಹಾಕಿ ಆಮೇಲೆ ಮಥನವನ್ನು ಪ್ರಾರಂಭ ಮಾಡಿ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಇಷ್ಟೆಲ್ಲ ಉಪದೇಶ ಮಾಡಿ ಕೊನೆಗೆ ಪ್ರಧಾನ ಉಪದೇಶವನ್ನು ಮಾಡ್ತಾನೆ. ಏನು ಅಂತ ಹೇಳಿದರೆ, ನೀವು ಸಮುದ್ರ ಮಥನವನ್ನು ಮಾಡಬೇಕಾದ್ರೆ ಕೇವಲ ಅಮೃತ ಮಾತ್ರ ಬರೋದಿಲ್ಲ. ಮೊದಲು ಬರುವುದು ಯಾವುದು ಅಂತ ಹೇಳಿದರೆ
ಕಾಲಕೂಟ ವಿಷ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನಭೇತವ್ಯಂ ಕಾಲಕೂಟಾದ್ ವಿಷಾತ್ ಜಲಧಿ ಸಂಭವಾತ್ ಅಂತ. ಕಾಲಕೂಟ ವಿಷ ಎಂಬುದು ಮೊದಲು ಬರುತ್ತೆ, ಆದರೆ ನೀವು ಅದಕ್ಕೆ ಹೆದರಬಾರದು, ನಾನು ಪರಿಹಾರ ಮಾಡ್ತೇನೆ, ನಿಮ್ಮ ಪಾಡಿಗೆ ನೀವು ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಅನೇಕ ವಸ್ತುಗಳು ಬರ್ತವೆ. ಐರಾವತ ಬರುತ್ತೆ, ಉಚ್ಚೇಶವಸ್ ಬರುತ್ತೆ, ಮದ್ಯ ಬರುತ್ತೆ, ಅದೇ ರೀತಿಯಾಗಿ ಅನೇಕ ವಸ್ತುಗಳು ಬರ್ತವೆ ಆ ಸಮುದ್ರದಿಂದಾಗಿ. ಅದರಲ್ಲಿ ರಾಕ್ಷಸರು ಯಾವುದನ್ನು ನಮಗೆ ಬೇಕು ಅಂತ ಹೇಳಿದ್ರೆ ನೀವು ಕೊಟ್ಟೇ ಬಿಡಬೇಕು ಅವರಿಗೆ. ಪರಮಾತ್ಮ ಹೇಳ್ತಾನೆ, ನ ಸಂಭ್ರಮೇಣ ಸಿದ್ಧ್ಯಂತಿ ಸರ್ವೇರ್ಥ ಸಾಂತ್ವಯಾಯುತ ಅಂತ. ಅವರು ಏನೇ ಅನ್ನಲಿ, ಏನೇ ಮಾಡಲಿ, ಏನು ಬೇಕಂದ್ರೂ ಕೂಡ ಅದನ್ನು ನೀವು ಕೊಡಲೇಬೇಕು. ಯಾಕೆಂದರೆ ನ ಸಂಭ್ರಮೇಣ ಸಿದ್ಧಂತಿ ಅಂತ. ನೀವು ಕೋಪ ಮಾಡಿಕೊಂಡು ಬಿಟ್ಟರೆ ಕೆಲಸ ಆಗೋದಿಲ್ಲ. ಕೆಲಸ ಆಗೋದು ನಿಧಾನವಾಗಿ ಮಾಡಿದಾಗ ಮಾತ್ರ. ಹಾಗಾಗಿ ನೀವು ರಾಕ್ಷಸರು ಏನು ಬೇಕಾದರೂ ಕೇಳಿ ಅದನ್ನು ಕೊಡಬೇಕು. ಕೊಡೋದು ಮಾತ್ರ ಅಲ್ಲ, ಕೊಟ್ಟ ಮೇಲೆ ಅಯ್ಯೋ ಅವ್ರಿಗೆ ಸಿಕ್ಬಿಡ್ತಾರ ಅಂತ ನಾವು ಅಂದ್ಕೊಳ್ಬಾರ್ದು. ಹೊರತು ಅವ್ರಿಗೆ ಕೊಟ್ಟಿದ್ದು ಪರಮಾತ್ಮನ ಇಚ್ಛೆಯಂತೆ ಎಂಬುದಾಗಿ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡಿ. ಅಮೃತ ಮಾತ್ರ ನಿಮಗೆ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಬೇಡ ಎಂಬುದಾಗಿ ಪರಮಾತ್ಮ ಏನೇನನ್ನು ಮಾಡಬೇಕು, ಏನೇನು ಮಾಡಬಾರದು ಎಲ್ಲವನ್ನೂ ಕೂಡ ಉಪದೇಶ ಮಾಡಿ ತತ್ಕ್ಷಣದಲ್ಲಿ ಪರಮಾತ್ಮ ಅಂತರ್ಧಾನನಾಗ್ತಾನೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಏನು ಮಾಡಬೇಕು? ಈಗ ಪ್ರಧಾನವಾಗಿ ರಾಕ್ಷಸರಿಗೆ ಈ ವಿಷಯವನ್ನು ತಿಳಿಸಬೇಕು. ನೇರವಾಗಿ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ತಮ್ಮ ತಮ್ಮ ಮನೆಗೆ ಹೋಗಿ ನೋಡಿದರೆ ತಮ್ಮ ತಮ್ಮ ಮನೆಗಳಲ್ಲಿ ರಾಕ್ಷಸರು ವಾಸವಾಗಿದ್ದಾರೆ. ಸ್ವರ್ಗಲೋಕದಲ್ಲಿ ದಾನವರ ವಾಸ ಪ್ರಾರಂಭ ಆಗಿದೆ. ಇವರ ಕೈಯಲ್ಲಿ ಯಾವುದೇ ಆಯುಧಾದಿಗಳು ಯಾವುದೂ ಇಲ್ಲ. ದೇವತೆಗಳ ಕೈಯಲ್ಲಿ ಬರ್ತಾರೆ. ಬಂದ ತಕ್ಷಣ ಎಲ್ಲ ದಾನವರು ಕೂಡ ಇವರ ಮೇಲೆ ಹೊಡಿಲಿಕ್ಕೆ ಅಂತ ಹೋಗ್ತಾರೆ. ಆವಾಗ ಅವರ ರಾಜನಾದಂತಹ ಯಾವ ಬಲಿಚಕ್ರವರ್ತಿ ಒಂದು ಕ್ಷಣ ವಿಚಾರ ಮಾಡ್ತಾನೆ. ಇವರ ಮುಖದಲ್ಲಿ ಕೋಪ ಇಲ್ಲ, ಕೈಯಲ್ಲಿ ಆಯುಧಗಳಿಲ್ಲ, ಹಾಗಾಗಿ ಇವರು ಯುದ್ಧ ಮಾಡಲಿಕ್ಕೆ ಬಂದಿಲ್ಲ, ಏನೋ ಮಾತನಾಡಲಿಕ್ಕೆ ಬಂದಿದ್ದಾರೆ ಅಂತ ಅಂದುಕೊಂಡು ಅವನು ತಡೀತಾನೆ. ಆ ರೀತಿಯ ಮಾಡಬೇಡಿ ಅಂತ ಈ ರೀತಿಯಾಗಿ ಹೇಳಿ ಪರಮಾತ್ಮ ಏನು ಹೇಳಿದ್ದಾನೋ ಅದೆಲ್ಲವನ್ನು ಕೂಡ ಯಥಾವತ್ತಾಗಿ ಆ ದೇವೇಂದ್ರ ಅಂತ ಹೇಳಿದರೆ ಅವನು ಒಳ್ಳೆಯ ಮಾತುಗಾರ ಅಂತೆ. ಮನೆಯವರ ಹತ್ತಿರ, ಸಂಬಂಧಿಕರ ಹತ್ತಿರ, ಗೆಳೆಯರ ಹತ್ತಿರ ಮಾತನಾಡೋದು ಸುಲಭ. ಆದರೆ ಶತ್ರುಗಳ ಹತ್ತಿರ ಅವರ ಮನವೊಲಿಸುವಂತೆ ಮಾತನಾಡೋದು ತುಂಬ ಕಷ್ಟ. ಈ ದೇವೇಂದ್ರ ಒಳ್ಳೆಯ ಮಾತುಗಾರ ಆಗಿದ್ದ. ಹಾಗಾಗಿ ದೇವೇಂದ್ರ ಅವನ ಹತ್ತಿರ ಚೆನ್ನಾಗಿ ಎಲ್ಲವನ್ನು ಕೂಡ ಉಪದೇಶ ಮಾಡ್ತಾನೆ. ಇಬ್ಬರೂ ಕೂಡ 50-50, ಇಬ್ಬರೂ ಕೂಡ ಒಂದೇ ರೀತಿಯಾಗಿ ಸಮುದ್ರವನ್ನು ಮಥನ ಮಾಡೋಣ, ಬಂದಂತಹ ಅಮೃತದಲ್ಲಿ ನಮಗೆ 50%, ನಿಮಗೆ 50% ಎಂಬುದಾಗಿ ಒಪ್ಪಂದ ಆಗುತ್ತೆ. ಸರಿ ಅಂತ ಬಲಿಚಕ್ರವರ್ತಿ ಒಪ್ಕೊಳ್ತಾನೆ. ಅಲ್ಲಿಯೇ ಅನೇಕ ದಾನವರು ಇರ್ತಾರೆ. ಶಂಬರಾಸುರ, ಅದೇ ರೀತಿಯಾಗಿ ಅರಿಷ್ಟನೇಯು ಅಂತಾದಂತಹ ಅನೇಕ ಜನ ಇರ್ತಾರೆ. ಅವರಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿಯ ತನಕ ನಾವು ಕೇವಲ ಸ್ವರ್ಗಲೋಕದ ಅಧಿಪತಿಗಳು ಮಾತ್ರ ಆಗಿದ್ವಿ. ಆದರೆ ಅಮೃತ ಸಿಕ್ಕ ಮೇಲೆ ನಾವೇನಾಗ್ತೇವೆ? ಅಮರರಾಗ್ತೇವೆ. ನಮಗೆ ಮರಣ ಎಂಬುದು ಬರೋದಿಲ್ಲ ಅಂತ. ಯಾಕೆಂದರೆ ದೇವತೆಗಳಿಗೆ ತುಂಬ ಇಷ್ಟ ಆಗಿದ್ದು ಯಾವುದು ಅಂತ ಹೇಳಿದರೆ ಮರಣ ಇಲ್ಲದೆ ಇರೋದು ಅಂತೆ. ಯಾಕೆ ನಾವು ಪುರಾಣದಲ್ಲಿ ನೋಡ್ತೇವೆ, ಅನೇಕ ಜನ ರಾಕ್ಷಸರೆಲ್ಲ ತಪಸ್ ಮಾಡಿ ಏನು ಪಡೀತಾರೆ? ಅವಧ್ಯತ್ವವರ. ನಾ ಅದರಿಂದ ಸಾಯಬಾರ್ದು, ಇದರಿಂದ ಸಾಯಬಾರ್ದು, ಅವರಿಂದ ಸಾಯಬಾರ್ದು ಎಂಬುದಾಗಿ ಅವಧ್ಯತ್ವವರನ್ನು ಪಡೀತಾರೆ. ಆದರೆ ಇನ್ನು ಮುಂದೆ ಆ ರೀತಿಯಾಗಿ ತಪಸ್ಸನ್ನು ಮಾಡುವಂತಹ ಪ್ರಮೇಯವೇ ಇಲ್ಲದೆ ಇರೋದಿಲ್ಲ. ಯಾಕೆ? ಅಮೃತವನ್ನು ಒಂದು ಬಾರಿ ಕುಡಿದರೆ ಏನಾಗುತ್ತೆ? ನಮಗೆ ಮರಣ ಎಂಬುದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತುಂಬ ಸಂತೋಷ ಆಗುತ್ತೆ, ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಸರಿ, ಬಲಿಚಕ್ರವರ್ತಿ ಕೇಳ್ತಾನೆ, ಮೊದಲ ಹೆಜ್ಜೆ ಏನು ಅಂತ. ಅದಕ್ಕೆ ದೇವೇಂದ್ರ ಹೇಳ್ತಾನೆ, ನಾವೆಲ್ಲರೂ ಕೂಡ ಹೋಗಿ ಆ ಮಂದರ ಪರ್ವತವನ್ನು ಎತ್ತಿಕೊಂಡು ಬರಬೇಕು ಅಂತ ಹೇಳ್ತಾನೆ. ಸರಿ ಅಂತ ಎಲ್ಲರೂ ಕೂಡ ಆ ಮಂದರ ಪರ್ವತ ಹತ್ತಿರ ಬರ್ತಾರೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ಮಂದರ ಪರ್ವತವನ್ನು ಅಲುಗಾಡಿಸಲಿಕ್ಕೂ ಕೂಡ ಎಲ್ಲ ದೇವತೆಗಳಿಗೆ, ದಾನವರಿಗೆ ಸಾಧ್ಯ ಆಗಲಿಲ್ಲ ಅಂತೆ. ಇದು ಮೊದಲ ವಿಘ್ನ. ಸರಿ ಅಂತ ಮತ್ತೆ ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಬಂದು ಆ ದಿವ್ಯವಾದಂತಹ ಯಾವ ಮಂದರ ಪರ್ವತವನ್ನು ಒಂದೇ ಕೈಯಲ್ಲಿ ಲೀಲಾಯಾಸವಾಗಿ ಎತ್ತಿ ಆ ಗರುಡನ ಹೆಗಲ ಮೇಲೆ ಇಡ್ತಾನೆ. ಇಟ್ಟು ಅಲ್ಲಿಂದಾಗಿ ಕ್ಷೀರ ಸಮುದ್ರದ ಹತ್ತಿರ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಹಿಂದೆ ಈ ಎಲ್ಲ ದೇವಾನುದೇವತೆಗಳು, ದೈತ್ಯರು ಹೋಗ್ತಾ ಇರ್ತಾರೆ. ಒಂದು ಕ್ಷಣ ಅವ್ರಿಗೆ ಅನಿಸುತ್ತೆ, ಅಲ್ಲ, ನಾವು ಇಷ್ಟು ಕೋಟಿ ಜನ ಇದ್ದರೂ ಕೂಡ ನಮಗೆ ಅಲುಗಾಡಿಸಲಿಕ್ಕೂ ಸಾಧ್ಯ ಆಗಿಲ್ಲ. ಅಂತಹದರಲ್ಲಿ ಇವಾಗೇನಾಗಿದೆ? ಗರುಡ ಒಬ್ಬನೇ ಹೊತ್ತಿದ್ದಾನೆ ಅಂತ ಹೇಳಿ ಅದು ತುಂಬ
ವೇಟ್ ಕಡಿಮೆ ಇರ್ಬೋದು. ನಾವಿವತ್ತು ನೆಲದಲ್ಲಿ ಇತ್ತು ಹಾಗೆ ಅಲಗಾಡ್ಲಿಕ್ಕೆ ಆಗಲಿಲ್ಲ, ಅಷ್ಟೇ ಇವತ್ತು ನೆಲದಿಂದ ಮೇಲೆ ಬಂದುಬಿಟ್ಟಿದೆ. ಹಾಗಾಗಿ ಈಸಿ ಇರ್ಬೋದು ಅಂತ ಎಲ್ಲ ದೇವಾನುದೇವತೆಗಳು ದಾನವರೆಲ್ಲರೂ ಕೂಡ ಪರಮಾತ್ಮನ ಬಳಿ ಹೇಳ್ತಾರೆ, ಪರಮಾತ್ಮ ನಾವು ಕೂಡ ಹೊತ್ಕೊಂಡು ಬರ್ತೇವೆ ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಇಲ್ಲ ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ಇದು ಬಿಟ್ಬಿಡಿ ಅಂತ. ಆದರೂ ಬಿಡೋದಿಲ್ಲ. ಯಾಕೆ? ಗರುಡ ಹೊತ್ಕೊಂಡಿದ್ದಾನೆ ಎಂಬಂತಹ ಒಂದು ಮಾತು ಸರಿ ಅಂತ ಪರಮಾತ್ಮ ಅದನ್ನು ಕೆಳಗಿಳಿಸಿ ಹೊತ್ಕೊಳ್ಳಿ ಅಂತ ಅವರ ಮೇಲೆ ಕೊಡ್ತಾನೆ. ಒಂದು 4 ಹೆಜ್ಜೆ ಹಾಕ್ತಾರೆ. ಹೆಜ್ಜೆ ಹಾಕಿದ ತಕ್ಷಣ ಆ ಪರ್ವತ ಎಂಬುದು ಅವರ ಮೇಲೆ ಬಿದ್ದು ಒಬ್ಬರ ಕೈ, ಒಬ್ಬರ ಕಾಲು, ಒಬ್ಬರ ತಲೆ ಎಲ್ಲವೂ ಕೂಡ ಪುಡಿ ಪುಡಿಯಾಗಿ ಹೋಗಿಬಿಡುತ್ತೆ. ತಕ್ಷಣದಲ್ಲಿ ಮತ್ತೆ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಮತ್ತೆ ಅದನ್ನು ಒಂದೇ ಕೈಯಿಂದಾಗಿ ಮೇಲೆ ಎತ್ತಿ ಗರುಡನ ಹೆಗಲ ಮೇಲೆ ಇಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಈಕ್ಷಯ ಜೀವಯಾಮಾಸ ಅಂತ ಅನೇಕ ಜನ ಸತ್ಯ ಹೋಗಿಬಿಟ್ಟಿದ್ರು ಅಂತೆ. ಅವರೆಲ್ಲರನ್ನೂ ಕೂಡ ತನ್ನ ಕರುಣಾಪೂರ್ಣವಾದಂತಹ ಅಮೃತದ ದೃಷ್ಟಿಯಿಂದಾಗಿ ನೋಡಿ ಜೀವಯಾಮಾಸ, ಬದುಕಿಸಿದ ಯಾರು? ಪರಮಾತ್ಮ. ಹೀಗೆ ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಗರುಡನ ಮೇಲೆ ಇಡ್ತಾನೆ. ಮುಂದೆ ಪ್ರಯಾಣ ಪ್ರಾರಂಭ ಆಗುತ್ತೆ. ಇಲ್ಲಿ ನಮಗೆ ಸಂಶಯ ಬರುತ್ತೆ. ಇಲ್ಲಿ ಏನು ಹೇಳಿದ್ದಾರೆ? ಗರುಡ ಅದನ್ನು ಹೊತ್ತುಕೊಂಡು ಹೋದ ಅಂತ. ಆದರೆ ಮಹಾಭಾರತದಲ್ಲಿ ಹೇಳುವಂತೆ ಅಲ್ಲಿ ಏನು ಹೇಳ್ತಾರೆ? ಅನಂತ ಅಂತ ಹೇಳ್ತಾರೆ. ಅನಂತ ಅಂತ ಹೇಳಿದರೆ ಏನು? ಶೇಷ ಅಂತ. ಶೇಷ ಹೊತ್ತುಕೊಂಡು ಹೋದ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿದರೆ ಏನು ಹೇಳ್ತಾರೆ? ಗರುಡ ಹೊತ್ತುಕೊಂಡು ಹೋದ ಅಂತ ಹೇಳ್ತಾರೆ. ಅಂದರೆ ಸಂದೇಹ ಬರುತ್ತೆ, ಅನಂತ ಹೊತ್ತುಕೊಂಡಿದ್ದಾನೋ ಶೇಷ ಹೊತ್ತುಕೊಂಡಿದ್ದಾನೋ ಎಂಬುದಾಗಿ. ಅದಕ್ಕೆ ಆಚಾರ್ಯರು ನಿರ್ಣಯದಲ್ಲಿ ಹೇಳುವಂತೆ ಹೊತ್ತುಕೊಂಡು ಬಂದಿದ್ದು ಯಾರು? ಗರುಡನೇ ಆಗಿದ್ದಾನೆ ಅಂತ. ಅವನಿಗೇನೆ ಆ ಹಿಂದೆ ವೈವಸ್ವತ ಮನ್ವಂತರದಲ್ಲಿ, ಅಂದರೆ ಸಮುದ್ರ ಮಥನಾಗಿದ್ದು ಒಟ್ಟು 2 ಬಾರಿ, ಒಂದು ಚಾಕ್ಷುಷ ಮನ್ವಂತರ, ಇನ್ನೊಂದು ವೈವಸ್ವತ ಮನ್ವಂತರ. ಚಾಕ್ಷುಷ ಮನ್ವಂತರದಲ್ಲಿ ಗರುಡನಾಮಕನಾಗಿಯೇ ಹೊತ್ತುಕೊಂಡು ಬಂದ. ಹಿಂದಿನ ವೈವಸ್ವತ ಈ ಮನ್ವಂತರದಲ್ಲಿ ಆ ಗರುಡ ಅನಂತನಾಮಕನಾಗಿ, ಫಣೀಂದ್ರ ನಾಮಕನಾಗಿ ಅದನ್ನು ಹೊತ್ತುಕೊಂಡು ಬಂದ ಎಂಬುದಾಗಿ ನಮಗೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಹೀಗೆ ಪರ್ವತವನ್ನು ತಂದು ಎಲ್ಲಿ ಇಟ್ಟರು? ಆ ಕ್ಷೀರ ಸಮುದ್ರದ ತೀರದಲ್ಲಿ ಇಟ್ಟರು. ಇನ್ನೇನು ತರಬೇಕು? ಹಗ್ಗವನ್ನು ತರಬೇಕು. ಹಗ್ಗ ವಾಸುಕಿ ಹತ್ತಿರ ಹೋಗ್ತಾರೆ. ಹೋಗಿ ಹೇಳ್ತಾರೆ, ಈ ರೀತಿಯಾಗಿ ಮಾಡ್ತಾ ಇದ್ದೀವಿ, ಬರಬೇಕು ಅಂತ. ಅದಕ್ಕೆ ವಾಸುಕಿ ಹೇಳ್ತಾರೆ, ನಾನು ಸರ್ವಥಾ ಬರೋದಿಲ್ಲ ಅಂತ. ಅಲ್ಲ, ನೀವಿಷ್ಟು ಕೋಟಿ ಜನ ದೈತ್ಯರಿದ್ದೀರಿ, ದೇವತೆಗಳಿದ್ದೀರಿ, ನೀವೆಲ್ಲರೂ ಕೂಡ ನನ್ನ ದೇಹವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ದೊಡ್ಡ ಪರ್ವತಕ್ಕೆ ಹಾಕಿ ಗರ ಅಂತ ಎಳೆದರೆ ನನ್ನ ದೇಹದ ಗತಿ ಏನಾಗಬೇಕು? ನಾನು ಸರ್ವಥಾ ಬರೋದಿಲ್ಲ ಎಂಬುದಾಗಿ ನಿರಾಕರಣೆ ಮಾಡಿಬಿಡ್ತಾನೆ. ಅದಕ್ಕೆ ದೇವತೆಗಳು ಹೇಳ್ತಾರೆ, ಫಲಭಾಗೇನ ವಾಸುಕಿಂ ಅಂತ. ವಾಸುಕಿ, ನೀನೇನೋ ಚಿಂತೆ ಪಡಬೇಡ, ನಿನಗೆಷ್ಟೇ ನೋವಾದರೂ ಕೂಡ ಸಹಿಸ್ಕೋ. ಯಾಕೆ? ನಮಗೆ ಅದರಿಂದ ಉಪಯೋಗ ಆಗುತ್ತೆ, ಲೋಕಕ್ಕೆ ಉಪಯೋಗ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಕೊನೆಗೆ ನಿನಗೂ ಒಂದು ಭಾಗವನ್ನು, ಅಮೃತವನ್ನು ಕೊಡ್ತೇವೆ ಎಂಬುದಾಗಿ ವಾಸುಕಿಗೆ ಹೇಳ್ತಾನೆ. ಆವಾಗ ವಾಸುಕಿ ಸರಿ ಅಂತ ಒಪ್ಕೊಳ್ತಾನೆ. ಈ ವಾಸುಕಿ ಯಾರು ಅಂತ ಹೇಳಿದರೆ ಕದ್ರುವಿನ 2ನೇ ಮಗ. ಕದ್ರುವಿನ ಕಶ್ಯಪರ ಹೆಂಡತಿ ಕದ್ರು, ನಾಗಮಾತೆ. ಅವಳ ಮೊದಲ ಮಗ ಶೇಷದೇವರು, 2ನೇ ಮಗ ಈ ವಾಸುಕಿ. ಶೇಷದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಆಗಿರುತ್ತೆ. ಎಲ್ಲದಕ್ಕೂ ಸಿದ್ಧತೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಶೇಷದೇವರು ಹೇಳ್ತಾರೆ, ನಾನು ರಾಜನಾಗುವುದಿಲ್ಲ, ಸರ್ಪಗಳ ರಾಜ ಆಗೋದಿಲ್ಲ. ಯಾಕೆಂದರೆ ನಾನು ಅಖಂಡವಾಗಿ ಪರಮಾತ್ಮನ ಸೇವೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಹಾಗಾಗಿ ನಾನು ನೇರವಾಗಿ ಪರಮಾತ್ಮನ ಹಾಸಿಗೆಯಾಗ್ತೇನೆ ಎಂಬುದಾಗಿ ವೈರಾಗ್ಯದ ಹಾದಿಯನ್ನು ತುಳಿತಾರೆ. ನಂತರ 2ನೇ ವ್ಯಕ್ತಿ ಸಹಜವಾಗಿ ವಾಸುಕಿ, ಅವನನ್ನು ರಾಜನನ್ನಾಗಿ ಮಾಡ್ತಾರೆ. ಇವನನ್ನೇ ಯಾಕೆ ಹಗ್ಗವನಾಗಿ ಆಯ್ಕೆ ಮಾಡಿದರು ಅಂತ. ಅದಕ್ಕೆ ಹೇಳ್ತಾರೆ, ಸರ್ಪಗಳು ಕಾಮರೂಪಿಣಃ ಅಂತ. ಅಂದರೆ ಬಯಸಿದಂತಹ ರೂಪವನ್ನು ಪಡೆಯುವಂತಹ ಸಾಮರ್ಥ್ಯ ಅವುಗಳಿಗಿರುತ್ತೆ. ಅದರಲ್ಲೂ ಈ ಸರ್ಪಗಳ ರಾಜನಾದಂತಹ ಯಾವ ವಾಸುಕಿಗೆ ತನ್ನ ಶರೀರವನ್ನು ಎಷ್ಟು ದೊಡ್ಡದಾಗಿ ಕೂಡ ಬೆಳೆಸಬೇಕಾದಂತಹ ಸಾಮರ್ಥ್ಯ ಅವನಿಗಿದೆ ಅಂತೆ. ಹಾಗಾಗಿ ಅವನನ್ನು ಆಯ್ಕೆ ಮಾಡ್ತಾರೆ. ಹೀಗೆ ಸಮುದ್ರ ಬಂತು, ಸಮುದ್ರದ ಹತ್ತಿರ ಇದ್ದಾರೆ. ಬೆಟ್ಟ ಬಂದಿದೆ ಕಡಗೋಲಾಗಿ, ಹಗ್ಗವಾಗಿ. ವಾಸುಕಿ ಬಂದಿದೆ. ಹೀಗೆ ಇನ್ನೇನು ಶುರು ಮಾಡೋದೆ ಅಂತ ಸಮುದ್ರದ ಮಧ್ಯದಲ್ಲಿ ಮಂದರ ಪರ್ವತವನ್ನು ಇಟ್ಟರು. ಇನ್ನು ಹಗ್ಗವನ್ನು ಕೂಡ ಕಟ್ಟಿದರು. ವಾಸುಕಿಯನ್ನು 3 ರೌಂಡ್ ಕಟ್ಟಿ, ಒಂದು ಕಡೆ ತಲೆ, ಇನ್ನೊಂದು ಕಡೆ ಬಾಲ. ತಲೆಯನ್ನು ಹೋಗಿ ದೇವತೆಗಳು ಹಿಡಿದರು. ಬಾಲವನ್ನು ದಾನವರ ಕೈಗೆ ಕೊಟ್ಟರು.
ಮತ್ತೆ ದಾನವರು ಗಲಾಟೆ ಶುರು ಮಾಡಿದರು, ನಾವು ಸಮುದ್ರ ಮಥನ ಮಾಡೋದೇ ಇಲ್ಲ ಅಂತ. ಯಾಕೆ ಅಂತ ಕೇಳಿದರೆ ಅವರು ಹೇಳ್ತಾರೆ, ನಾವೆಂಥವರು ಸ್ವಾಧ್ಯಾಯ ಶ್ರುತ ಸಂಪನ್ನ ಪ್ರಖ್ಯಾತ ಜನ್ಮಕರ್ಮಭಿ ಅಂತ ಅವ್ರು ತಮ್ಮ ಬಗ್ಗೆ ಹೇಳ್ಕೊಳ್ತಾರೆ. ನಾವೇನು ಹಾವಿನ ಬಾಲವನ್ನು ಹಿಡಿಬೇಕಾ? ಯಾಕೆಂದರೆ ಅದು ಅಮಂಗಲಂ ಎಂಬುದಾಗಿ ಹೇಳ್ತಾರೆ. ಪುಚ್ಚಂ ಮಹೇರ ಅಮಂಗಲಂ ಅಂತ. ಹಾವಿನ ಬಾಲ ಎಂಬುದು ಅಮಂಗಲವಾದದ್ದು. ನಾವೆಂಥವರು ಸ್ವಾಧ್ಯಾಯ ಶ್ರುತ ಸಂಪನ್ನ ಅಂತ ಅನೇಕ ವೇದಾದಿಗಳ ಅಧ್ಯಯನವನ್ನು ಮಾಡಿ, ಅನೇಕ ಯಜ್ಞಗಳನ್ನು ಮಾಡಿ, ಅನೇಕ ದಾನಗಳನ್ನು ಮಾಡಿ, ಒಳ್ಳೆಯ ಕುಲದಲ್ಲಿ ಹುಟ್ಟಿದಂತಹ ಶ್ರೇಷ್ಠರು ನಾವು, ಕಶ್ಯಪ ಋಷಿಗಳ ಮಕ್ಕಳು. ಅಂತಹ ನಮ್ಮನ್ನು ಹೋಗಿ ನೀವು ಯಾವುದೋ ಒಂದು ಹಾವಿನ ಬಾಲವನ್ನು ಹಿಡೀರಿ ಅಂತ ಹೇಳ್ತೀರಲ್ಲ, ನಾವು ಸರ್ವತಾ ಹಿಡಿಯೋದಿಲ್ಲ. ಹಿಡಿಯೋದಾದರೆ ಮುಖ ಹಿಡಿತೇವೆ, ಇಲ್ಲದೇ ಹೋದರೆ ಹೊರಟು ಹೋಗಿಬಿಡ್ತೇವೆ ಅಂತ ಹೇಳ್ತಾರೆ. ಆವಾಗ ದೇವೇಂದ್ರ ಹೇಳ್ತಾನೆ, ನಮಗೇನು ಹೇಳಿದ್ದಾನೆ ಪರಮಾತ್ಮ? ದಾನವರು ಏನು ಹೇಳಿದರು ಅದಕ್ಕೆ ಓಕೆ ನೀ ಅಂತ ಹೇಳಿದ್ದಾನೆ, ಹಾಗಾಗಿ ನಾವು ಒಪ್ಪಿಕೊಳ್ಳೋಣ ಅಂತ ಹೇಳ್ತಾರೆ. ಸರಿ ಅಂತ ತಲೆಯ ಹಿಡುಕರಾದಂತಹ ಯಾವ ದಾನವರು ಹಾವಿನ ತಲೆಯನ್ನೇ ಹಿಡಿತಾರೆ, ಬಾಲವನ್ನು ದೇವತೆಗಳು ಹಿಡಿತಾರೆ. ಸಮುದ್ರ ಮಥನ ನಿಧಾನವಾಗಿ ಪ್ರಾರಂಭ ಆಗುತ್ತೆ. ಕಡಿತಾ 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 ಇರ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಆ ಸಮುದ್ರದಲ್ಲಿ ಆ ಮಂದರ ಪರ್ವತ, ಬಂಗಾರದ ಪರ್ವತ ಮುಳುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ ಅಂದರೆ ಅಷ್ಟು ದೊಡ್ಡದಾದಂತಹ ಪರ್ವತ, ಕೆಳಗಡೆ ಯಾವ ಆಧಾರವೂ ಇಲ್ಲ. ಆ ಕ್ಷೀರ ಸಮುದ್ರವೂ ಕೂಡ ಅತ್ಯಂತ ವಿಶಾಲವಾದಂತಹ ಸಮುದ್ರ, ಅದರಲ್ಲಿ ಆ ಒಂದು ಪರ್ವತ ಮುಳುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಾಗ ಆ ಎಲ್ಲ ದೇವಾನುದೇವತೆಗಳು ಕೂಡ ಮತ್ತೆ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಬೆಟ್ಟವನ್ನು ಎತ್ತಬೇಕಾದರೂ ಕೂಡ ಪರಮಾತ್ಮನ ಪ್ರಾರ್ಥನೆ, ಬೆಟ್ಟ ಮುಳುಗಬೇಕಾದರೂ ಕೂಡ ಪರಮಾತ್ಮನ ಪ್ರಾರ್ಥನೆ. ಇದರಿಂದಾಗಿ ನಾವು ತಿಳಿಯಬೇಕಾದಂತಹ ಅಂಶ ಏನು ಅಂತ ಹೇಳಿದರೆ, ಸಮುದ್ರ ಮಥನವನ್ನು ಪ್ರಧಾನವಾಗಿ ಮಾಡಿದವನು ಪರಮಾತ್ಮನೇ ಆಗಿದ್ದಾನೆ ಅಂತ. ಹೀಗೆ ಪ್ರಾರ್ಥನೆ ಮಾಡಿದಾಗ ಆ ಪರಮಾತ್ಮ ವಿಲೋಕ್ಯ ವಿಘ್ನೇಶಗತಿಂ ತದೇಶ್ವರ ಎಂಬುದಾಗಿ ವ್ಯಾಸರು ಹೇಳ್ತಾರೆ. ಅದು ಯಾಕೆ ಮುಳುಗಿತು ಅಂತ ಹೇಳಿದರೆ, ವಿಘ್ನೇಶಗತಿಂ, ದೇವತೆಗಳು ಮತ್ತು ದಾನವರು ಸಮುದ್ರ ಮಥನವನ್ನು ಮಾಡಬೇಕಾದರೆ ಗಣಪತಿಯೇ ಪೂಜೆ ಮಾಡಿರಲಿಲ್ಲ ಎಂಬುದಾಗಿ ಹೇಳ್ತಾರೆ. ವಿಘ್ನೇಶ ಅಂತ ಹೇಳಿದರೆ ಗಣಪತಿ, ಆ ಗಣಪತಿ ಪೂಜೆ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈ ರೀತಿಯಾದಂತಹ ವಿಘ್ನಗಳು ಬಂತು. ಕೊನೆಗೆ ಪರಮಾತ್ಮ ವಿಶೇಷವಾಗಿ ಕೂರ್ಮ ರೂಪ, ದಿವ್ಯವಾದಂತಹ ಆಮೆಯ ರೂಪವನ್ನು ಧರಿಸಿಕೊಂಡು ಆ ಸಮುದ್ರದ ಒಳಗಡೆ ಪ್ರವೇಶವನ್ನು ಮಾಡಿ, ಅಷ್ಟು ಭಾರ ಇರುವಂತಹ ಆ ಒಂದು ಮಂದರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಅದು ಎಲ್ಲಿಯ ತನಕ ಬಂದರೆ ಕಡಿಲಿಕ್ಕೆ ಅನುಕೂಲ ಆಗುತ್ತೋ ಅಷ್ಟು ಮೇಲಕ್ಕೆ ತಂದು ನಿಲ್ಲಿಸ್ತಾನೆ. ಹೀಗೆ ನಿಲ್ಲಿಸಿದಾಗ ಮತ್ತೆ ದೇವತೆಗಳಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತೆ ಎಲ್ಲರೂ ಕೂಡ ಆ ಒಂದು ಮಥನವನ್ನು ಪ್ರಾರಂಭ ಮಾಡ್ತಾರೆ. ಇದನ್ನೇ ಯಾವ ವಿಜಯಧ್ವಜ ತೀರ್ಥರು ತಮ್ಮ ದಶಾವತಾರ ಹರಿಗಾತೆಯಲ್ಲಿ ಹೇಳ್ತಾರೆ, ಚರಮಾಂಗೋದ್ರುತ ಮಂದರ ತಟಿನಂ ಕೂರ್ಮ ಶರೀರಂ ಅಂತ. ಅಂದರೆ ತನ್ನ ಚರ್ಮದ ಮೇಲೆ, ಅಂಗದ ಮೇಲೆ ಆ ಸಮಗ್ರ ಮಂದರ ಪರ್ವತವನ್ನೇ ಹೊತ್ತಂತಹ ಕೂರ್ಮ ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅಂತಹ ಕೂರ್ಮರೂಪಿಯಾದಂತಹ ಪರಮಾತ್ಮ ಅದನ್ನು ಹೊತ್ತುಕೊಂಡು ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಪರಮಾತ್ಮನಿಗೆ ಯಾವ ರೀತಿಯಾದಂತಹ ಅನುಭವ ಆಯಿತು ಅಂತ ಹೇಳಿದರೆ, ಮೇನೆ ಅಂಗ ಕಂಡೂಯನ ಮಪ್ರಮೇಯ ಎಂಬುದಾಗಿ, ನಾವು ಬೆನ್ನು ತುರಿಸಿಕೊಂಡ್ರೆ ಯಾವ ರೀತಿ ನಮಗೆ ಸುಖ ಆಗುತ್ತೆ, ಖುಷಿಯಾಗುತ್ತೆ, ಆ ರೀತಿಯಾಗಿ ಆ ಪರಮಾತ್ಮನ ಅಷ್ಟು ದೈತ್ಯಾಕಾರ, ಅಷ್ಟು ದೊಡ್ಡ ಆಕಾರಕ್ಕೆ ತುರಿಸಬೇಕು ಅಂತೇಳಿ ನಮ್ಮ ಸಾಮಾನ್ಯ ಕೈ ಆಗೋದಿಲ್ಲ. ಅದಕ್ಕೋಸ್ಕರ ಮಂದರ ಪರ್ವತದಂತಹ ದೊಡ್ಡ ಪರ್ವತ ಅವನ ಮೇಲೆ ಗರ 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 ತಿರುಗ್ತಾ ಇತ್ತು ಅಂತ ಹೇಳಿದ್ರೆ, ಆ ಪರಮಾತ್ಮನ ಬೆನ್ನಿಗೆ ಕಂಡೂಯನ ಸುಖ, ಮೈ ಕೆರೆಸಿದಂತಹ ಸುಖ ಆಗ್ತಾ ಇತ್ತು ಎಂಬುದಾಗಿ ವ್ಯಾಸರು ಹೇಳ್ತಾರೆ. ಈ ರೀತಿಯಾಗಿ ಅಂದರೆ ಪರಮಾತ್ಮ ಅಷ್ಟು ದೊಡ್ಡ ಪರ್ವತವನ್ನು ಹೊತ್ತಿದ್ದರೂ ಕೂಡ ಅವನಿಗೆ ಯಾವುದೇ ರೀತಿಯಾದಂತಹ ಸಂಕಷ್ಟ ಆಗಲಿಲ್ಲ ಅಂತ. ಅದನ್ನೇ ದಾಸರು ಹೇಳ್ತಾರೆ, ನಾವು ಒಂದು ಪದ್ಯದಲ್ಲಿ ಕೇಳುವಂತೆ, ಪಾಲಾಸಾಗರವನ್ನು ಲೀಲೆಯಿನ ಕಡೆಯಲು ಅಂತ. ಸಮುದ್ರ ಮಥನವನ್ನು ಲೀಲೆಯಿಂದ ಮಾಡಿದರು ಅಂತ. ಲೀಲೆಯಿಂದ ಮಾಡಿದ್ಯಾರು? ಪರಮಾತ್ಮ. ಯಾಕೆ? ದೇವತೆಗಳು ದಾನವರು ಕಷ್ಟಪಟ್ಟು ಮಾಡ್ತಾಯಿದ್ರು, ಅವರಿಗೆ ಮಾಡುವಂತಹ ಸಾಮರ್ಥ್ಯನೇ ಇಲ್ಲ, ಮಾಡಿದ್ದು ಕೂಡ ತುಂಬ ಕಷ್ಟಪಟ್ಟು. ಹಾಗಾಗಿ ಲೀಲೆಯಿಂದ ಮಾಡಿದ್ದು ಅಂತ ಹೇಳಿದ್ರೆ ಪರಮಾತ್ಮ ಲೀಲೆಯಿಂದ, ಪರಮಾತ್ಮ ಅತ್ಯಂತ ಖುಷಿಯಿಂದ, ಯಾವುದೇ ರೀತಿಯಂಥ ಕಷ್ಟ ಇಲ್ಲದೆ ಸುಖವಾಗಿ ಮಾಡಿದ್ದು ಯಾರು? ಪರಮಾತ್ಮ. ಹೀಗೆ ಆ ಪರಮಾತ್ಮ ಮತ್ತೆ ಪ್ರಾರಂಭ ಮಾಡ್ತಾನೆ. ಕೊನೆಗೆ ಮತ್ತೆ ಮಥನ ಶುರುವಾಯಿತು. ಇಲ್ಲಿಗೇನಾಯಿತು, ಆ ಮಂದರ ಪರ್ವತ ಇಲ್ಲಿಯ ತನಕ
ಕೆಳಗಡೆ ಮುಳುಗಿ ಹೋಗ್ತಾ ಇತ್ತು. ಈಗೇನಾಯಿತು, ಮೇಲ್ಗಡೆ ಹಾರ್ಲಿಕ್ಕೆ ಪ್ರಾರಂಭ ಆಯಿತು ಅಂತೆ. ಮತ್ತೆ ಕಷ್ಟ, ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಪರಮಾತ್ಮ ಆಕ್ರಮ್ಯ ಹಸ್ತೇನ ಸಹಸ್ರಬಾಹು ಅಂತ 1,000 ಕೈಗಳನ್ನು ಧಾರಣೆ ಮಾಡಿ ಆ ಪರಮಾತ್ಮ ಆ ಮಂದರ ಪರ್ವತದ ಮೇಲೆ ಕುಳಿತುಕೊಂಡು ಆ ಮಂದರ ಪರ್ವತ ಎಂಬುದು ಹಾರದೇ ಇರುವಂತೆ ತಾನನ್ನು ರಕ್ಷಣೆ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಸುರಾನ್ ಆವಿಷದ್ ಆಸುರೇಣ ಅಂತ ದೇವತೆಗಳಲ್ಲಿ ಒಂದು ರೂಪದಿಂದಾಗಿ ಪ್ರವೇಶ ಮಾಡ್ತಾನೆ. ಆ ಎಲ್ಲ ದಾನವರಲ್ಲಿಯೂ ಕೂಡ ಒಂದು ಅಂಶದಿಂದಾಗಿ ಪ್ರವೇಶ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ವಾಸುಕಿಯಲ್ಲಿ ನಾಗೇಂದ್ರ ಮಬೋಧ ರೂಪ ಅಂತ ಅದೇ ನಾಗಗಳಿಗೆ ರಾಜನಾದಂತಹ ವಾಸುಕಿಯಲ್ಲಿಯೂ ಕೂಡ ತಾನು ಒಂದು ವಿಶೇಷವಾದಂಥ ರೂಪದಿಂದಾಗಿ ಪ್ರವೇಶ ಮಾಡ್ತಾನೆ. ಹೀಗೆ ಬೆಟ್ಟ ಹಗ್ಗ ಎಲ್ಲದರಲ್ಲಿಯೂ ಕೂಡ ಪರಮಾತ್ಮನ ಸನ್ನಿಧಾನ ಯಾವಾಗ ಜಾಸ್ತಿ ಆಯಿತೋ ಆವಾಗ ಏನಾಯಿತು, ಕಡಿಯೋದು ಜಾಸ್ತಿ ಆಯಿತು, ಫೋರ್ಸ್ ಜಾಸ್ತಿ ಆಯಿತು, ವೇಗ ಜಾಸ್ತಿ ಆಯಿತು. ಇಲ್ಲಿ ತನಕ ಕಡಿತಾ ಇದ್ದರು, ಆದರೆ ವೇಗ ಜಾಸ್ತಿ ಇರಲಿಲ್ಲ. ಆದರೆ ಯಾವಾಗ ಪರಮಾತ್ಮ ತನ್ನ ವಿಶೇಷವಾದಂಥ ಸನ್ನಿಧಾನವನ್ನು ಹಗ್ಗದಲ್ಲಿ, ಬೆಟ್ಟದಲ್ಲಿ, ದೇವತೆಗಳಲ್ಲಿ, ದಾನವರಲ್ಲಿ ಎಲ್ಲರಲ್ಲಿಯೂ ಇಟ್ಟನೋ ಆವಾಗ ಆ ಸಮುದ್ರದ ಮಥನದ ವೇಗ ಜಾಸ್ತಿ ಆಯಿತು. ಕಡಲಿಕ್ಕೆ ಪ್ರಾರಂಭ ಮಾಡಿದಾಗ ವಾಸುಕಿಗೆ ಕಷ್ಟ ಆಯಿತು ಅಂತೆ. ಇವರೇನೋ ಆರಾಮಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಕಡಿತಾ ಇದ್ದಾರೆ. ಆದರೆ ಆ ದೊಡ್ಡ ಪರ್ವತಕ್ಕೆ ಈ ವಾಸುಕಿಯ ದೇಹ ಟಚ್ ಆಗಿ ತುಂಬ ದುಃಖ ಆಗ್ತಾ ಇದೆ ಅಂತೆ. ಕೊನೆಗೆ ಅವನು ಉಸಿರು ಬಿಡ್ತಾ ಇದ್ದಾನೆ ಅಂತೆ. ಉಸಿರು ಬಿಟ್ಟಿದ್ದರಿಂದಾಗಿ ಏನಾಯಿತು ಅಂತ ಹೇಳಿದರೆ, ವಾಸುಕಿ ಹಿಂದೆ ಕೇಳಿದಂತೆ ಅವನು ನಾಗರಾಜ. ಸಾಮಾನ್ಯ ನಾಗಗಳಿಗೇ ವಿಷದ ಒಂದು ಶಕ್ತಿ ಜಾಸ್ತಿ ಇರುತ್ತೆ. ಅಂತಹದರಲ್ಲಿ ನಾಗರಾಜನಾದಂತಹ ಈ ವಾಸುಕಿಯ ಮುಖದಲ್ಲಿ ವಿಶೇಷವಾದ ವಿಷ ಇತ್ತು. ಆ ವಿಷದ ಗಾಳಿ ಏನಾಯಿತು, ಬಂದು ಆ ಎಲ್ಲ ದಾನವರ ಮೈ ಕಾಂತಿಯನ್ನು ಸುಟ್ಟು ಹಾಕಿಬಿಡ್ತು ಅಂತೆ. ದಾನವರೇ ಮಾಡಿದರು, ಸುಮ್ಮನೆ ಬಾಲ ಹಿಡ್ಕೊಂಡಿದ್ರೆ ಆರಾಮಿರ್ತಾ ಇದ್ದರು. ಅವರೇ ಮಾಡಿದರು, ನಾವು ದೊಡ್ಡ ದಾನವರು, ವೇದಾಧ್ಯಯನ ಮಾಡಿದರು, ಅದು ಇದು ಹೀಗೆ ಅಂತೆಲ್ಲ ಹೇಳಿ ನಾವು ಹಿಡಿದುಕೊಂಡರೆ ಮುಖವನ್ನೇ ಹಿಡಿದುಕೊಳ್ತೀವಿ ಅಂತ ಮುಖ ಹಿಡಿದುಕೊಂಡರು. ಮುಖವನ್ನು ಹಿಡಿದಿದ್ದ ಪರಿಣಾಮ ಅವರಿಗೇನಾಯಿತು, ಆ ವಿಷದ ಗಾಳಿಯನ್ನು ಅನುಭವಿಸಿ ಅವರೆಲ್ಲರ ಶಕ್ತಿಯು ಕೂಡ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು ಅಂತೆ. ಆವಾಗ ಮತ್ತೆ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಆ ಎಲ್ಲ ಮೇಲ್ಗಡೆ ಇದ್ದಂತಹ ಎಲ್ಲ ಮೋಡಗಳು ಕೂಡ ಒಳ್ಳೆ ಮಳೆಯನ್ನು ಸುರಿಸಿ ಎಲ್ಲರಿಗೂ ಕೂಡ ಮತ್ತೆ ಶಕ್ತಿಯನ್ನು ಕೊಡ್ತವೆ. ಹೀಗೆ ಮತ್ತೆ ಆ ಒಂದು ಯಾವ ಸಮುದ್ರ ಮಥನ ಪ್ರಾರಂಭ ಆಗುತ್ತೆ. ಕಡೆದರು ಎಷ್ಟು ಕಡೆದರೂ ಕೂಡ ಒಂದು ಹನಿಯೂ ಕೂಡ ಅಮೃತ ಬರಲೇ ಇಲ್ಲ, ಯಾವ ವಸ್ತು ಬರಲೇ ಇಲ್ಲ. ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮನ ಹತ್ತಿರ. ಮತ್ತೆ ಪರಮಾತ್ಮ ಏನು ಮಾಡ್ತಾನೆ, ಇದು ಸರಿಯಾಗೋದಿಲ್ಲ, ನಾನೇ ಮಥನ ಮಾಡಬೇಕು ಅಂತ ತಾನು ಇನ್ನೊಂದು ರೂಪದಿಂದಾಗಿ ಯಾವ ಪರ್ವತದ ಮೇಲೆ ಹೋಗಿ ಕುಳಿತುಕೊಂಡು ಒಂದು ಕೈಯಲ್ಲಿ ಹಾವಿನ ಹೆಡೆ, ಇನ್ನೊಂದು ಕೈಯಲ್ಲಿ ಹಾವಿನ ಬಾಲ, ಎರಡನ್ನೂ ತಾನೇ ಹಿಡಿದುಕೊಂಡು ಎರಡು ಕೈಯಲ್ಲಿ ಗರ ಅಂತ ಮಥನ ಮಾಡಲಿಕ್ಕೆ ಯಾವ ಪರಮಾತ್ಮ ಪ್ರಾರಂಭ ಮಾಡ್ತಾನೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಆ ಒಂದು ಸಮುದ್ರದಿಂದಾಗಿ ಮೊದಲು ಬಂದಂತಹ ವಸ್ತು ಅಂತ ಹೇಳಿದರೆ ನಿರ್ಮಥ್ಯಮಾನಂ ಮದದೇರಭೂತ್ ವಿಷಂ ಮಹೋಲ್ಬಣಂ ಹಾಲಾಹಲಾಕ್ವಂ ಅಗ್ರತಃ ಅಂತ ಮೊದಲು ಬಂದಂತಹ ಪದಾರ್ಥ ಅಂತ ಹೇಳಿದರೆ ಅದು ಹಾಲಾಹಲ ಎಂಬಂತಹ ವಿಷ. ಆ ಹಾಲಾಹಲ ವಿಷ ಹೇಗಿತ್ತು ಅಂತ ಹೇಳಿದರೆ, ಸಂಭ್ರಾಂತ ಮೀನೋನ್ಮಕರಾಹಿ ಕಚ್ಚಿಪೋ ಅಂತ ಆ ಬಂದಂತಹ ಒಂದು ವಿಷದಿಂದಾಗಿ ಆ ಸಮುದ್ರದಲ್ಲಿ ಇದ್ದಂತಹ ಅನೇಕ ಜಲಚರ ಪ್ರಾಣಿಗಳಲ್ಲೂ ಕೂಡ ಶೋಭೆಗೊಂಡು ಬಿಟ್ಟು ಎಂಬುದಾಗಿ ಹೇಳ್ತಾರೆ. ಅಂತಹ ಹಾಲಾಹಲ ವಿಷ ಎಂಬುದು ಬರುತ್ತೆ. ಆ ಹಾಲಾಹಲ ವಿಷ ಎಂಬುದು ಮಹಾಶಕ್ತಿಶಾಲಿಯಾದಂತಹ ವಿಷ. ಅಷ್ಟು ಮಾತ್ರ ಅಲ್ಲ, ಎಲ್ಲರನ್ನೂ ಕೂಡ ಮೂರ್ಛೆಗೊಳಿಸುವಂತಹ ಸಾಮರ್ಥ್ಯ ಅದರ ಗಾಳಿಗೆ ಇದೆ ಎಂಬುದಾಗಿ ಹೇಳ್ತಾರೆ. ಅಷ್ಟು ಭಯಾನಕವಾದಂತಹ ವಿಷ, ಸಾಕ್ಷಾತ್ ಕಲಿಯಿಂದಾಗಿ ಅಭಿಮನ್ಯಮಾನವಾದಂತಹ ವಿಷ. ಆ ವಿಷಕ್ಕೆ ಕಲಿಯೇ ಅಭಿಮಾನಿ, ಹಲಾಹಲ ವಿಷಕ್ಕೆ. ಅಂತಹ ವಿಷ ಬರುತ್ತೆ. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಅದನ್ನು ವಿಷದಿಂದಾಗಿ ಕಾಪಾಡಬೇಕು, ಯಾರಾದರೂ ಅವ್ರು ಬಂದು. ಯಾಕೆಂದರೆ ವಿಷವನ್ನು ಹಾಗೇ ಬಿಟ್ಟುಬಿಟ್ರೆ ಅದು ಇಡೀ ಲೋಕವನ್ನೇ ಸುಟ್ಟು ಹಾಕಿಬಿಡುತ್ತೆ. ಹಾಗಂತ ತಮಗೆ ಅದನ್ನು ಕುಡಿಲಿಕ್ಕೆ ಸಾಮರ್ಥ್ಯ ಇಲ್ಲ. ಆವಾಗ ಎಲ್ಲರೂ ಕೂಡ ನೇರವಾಗಿ ಮಹರುದ್ರ ದೇವರ ಬಳಿ ಹೋಗ್ತಾರಂತೆ, ಶಿವನ ಬಳಿ ಹೋಗಿ ತಾವು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಸಮುದ್ರದಿಂದಾಗಿ ಆ ವಿಷ ಎಂಬುದು ಬಂದಿದೆ, ಅದನ್ನು ದಯವಿಟ್ಟು ನೀನು ಪಾನ ಮಾಡಿ ನಮ್ಮನ್ನು ಕಾಪಾಡಬೇಕು ಎಂಬುದಾಗಿ ಸ್ತೋತ್ರ ಮಾಡ್ತಾರೆ.
ಅದೇ ರೀತಿಯಾಗಿ ಅನೇಕ ಸ್ತೋತ್ರಗಳು, ಹಿಂದೆ ಹೇಗೆ ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದರೋ ಅದೇ ರೀತಿಯಾಗಿ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಆ ಮಹಾರುದ್ರ ದೇವರ ಒಂದು ಸ್ತೋತ್ರವನ್ನು ಮಾಡ್ತಾರೆ. ಮುಖಾನಿ ಪಂಚೋಪನಿಷತ್ತವೇಶ ಏಸ್ತ್ರಿಂಶದಷ್ಟೋತ್ತರ ಮಂತ್ರವರ್ಗ ಅಂತ, ಹೇ ಮಹಾರುದ್ರ ದೇವರೇ, ನಿಮಗೆ 5 ಮುಖಗಳು, ಯಾವ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಂಬಂತಹ 5 ಮುಖಗಳು. ಆ 5 ಮುಖಗಳುಳ್ಳಂತಹ ನೀವು ವಿಶೇಷವಾಗಿ ಕೈಲಾಸಾಧಿಪತಿತ್ಯ ಅಂದರೆ ಕೈಲಾಸ ಲೋಕದ ಅಧಿಪತಿಗಳಾಗಿದ್ದೀರಿ. ಇಂತಹ ನೀವು ಎಲ್ಲ ದೇವತೆಗಳು ಕೂಡ ಒಡೆಯರಾಗಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ಕಾಮಾಧ್ವರ ತ್ರಿಪುರ ಕಾಲ ಗರಾದ್ಯನೇಕ ಭೂತದ್ರೋಹ ಕ್ಷಪಯತಃ ಸ್ತುತಯೇ ನತತ್ತೆ ಅಂತ. ನೀವು ಎಂತಹ ಮಹತ್ಕಾರ್ಯಗಳನ್ನು ಮಾಡಿದ್ದೀರಿ ಅಂತ ಹೇಳಿದರೆ, ಕಾಮಾಧ್ವರ, ಕಾಮ ಅಂತ ಹೇಳಿದರೆ ಯಾವ ಮನ್ಮಥ, ಆ ಮನ್ಮಥನನ್ನು ಸುಟ್ಟಂತಹ ನೀವು ಆ ಮನ್ಮಥನನ್ನು ಸುಟ್ಟು ಹಾಕಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ಅಧ್ವರ ಅಂದರೆ ದಕ್ಷನ ಯಜ್ಞವನ್ನು ನಾಶ ಮಾಡಿದ್ದೀರಿ. ಮತ್ತು ತ್ರಿಪುರ ಕಾಲ, ತ್ರಿಪುರರನ್ನು ನಾಶ ಮಾಡಿದ್ದೀರಿ. ಇಷ್ಟು ಅನೇಕ ಕಾರ್ಯಗಳನ್ನು ಮಾಡಿದ್ದೀರಿ. ಇಷ್ಟು ಅನೇಕ ಕಾರ್ಯಗಳನ್ನು ಮಾಡಿದ್ದರೂ ಕೂಡ ಅವುಗಳು ನಿಮ್ಮನ್ನು ಹೊಗಳಿಕ್ಕೆ ಸಾಕಾಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇದರ ಆಂತರ್ಯ ಏನು ಅಂತ ಹೇಳಿದರೆ, ಇಷ್ಟೆಲ್ಲ ಕಾರ್ಯಗಳು ನಿಮ್ಮ ಒಂದು ಪ್ರಧಾನ ಕಾರ್ಯದ ಮುಂದೆ ಅದು ಸಾಕಾಗೋದಿಲ್ಲ ಅಂತ. ಯಾವುದದು ಪ್ರಧಾನ ಕಾರ್ಯ ಅಂತ ಹೇಳಿದರೆ, ಯತ್ವಂತ ಕಾಲ ಇದ ಮಾತ್ಮಕೃತಂ ಸ್ವನೇತ್ರ ವಕ್ನಿಸ್ಫುಲಿಂಗ ಶಿಖಯ ಭಸಿತಂ ಭವೇಶ ಅಂತ. ಪ್ರಳಯ ಕಾಲ ಬಂದಾಗ ಇಡೀ ಜಗತ್ತು ನಿಮ್ಮ ಕಣ್ಣಿನ, 3ನೇ ಕಣ್ಣಿನ ಒಂದು ಬೆಂಕಿಯ ಕಿಡಿಯಿಂದಾಗಿ ಇಡೀ ಜಗತ್ತೇ ಸುಟ್ಟು ಹೋಗುತ್ತೆ. ಇದೊಂದು ಸಾಕು ನೀವು ಎಷ್ಟು ಉತ್ತಮ ದೇವತೆ ಎಂಬುದಾಗಿ ತಿಳಿಸಲಿಕ್ಕೆ ಎಂಬುದಾಗಿ ಎಲ್ಲ ದೇವತೆಗಳು ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಪಕ್ಕದಲ್ಲಿಯೇ ಯಾರಿದ್ಲು ಅಂತ ಹೇಳಿದ್ರೆ ಪಾರ್ವತಿ ದೇವಿ ಇದ್ಲು ಅಂತೆ. ಗಂಡ ಹೆಂಡತಿ ಇಬ್ಬರೇ ಇರುವಾಗ ಹೆಂಡತಿ ಮುಂದೆಯೇ ಗಂಡನ ಹತ್ತಿರ ಬಂದು ನೀನು ವಿಷ ಕುಡಿಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಸಾಮಾನ್ಯ ಹೆಂಡತಿಯಾಗಿ ಏನು ಹೇಳ್ತಾ ಇದ್ರು? ಬೇಡ ಅಂತ ಹೇಳ್ತಾ ಇದ್ಲು. ಆದರೆ ರುದ್ರದೇವರು ತಮ್ಮ ಹೆಂಡತಿ ಮುಂದೆ ಹೇಳ್ತಾರೆ, ಭವಾನಿ, ಇಷ್ಟು ಕಷ್ಟ ಈ ಜೀವಿಗಳಿಗೆ, ದೇವತೆಗಳಿಗೆ, ಎಲ್ಲರಿಗೂ ಕೂಡ ಬಂದಿದೆ. ಈ ಒಂದು ಕಾಲಕೂಟ ಎಂಬಂಥ ವಿಷ ಬಂದಿದೆ. ಇದನ್ನು ನಾನು ಪಾನ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಅದಕ್ಕೆ ರುದ್ರದೇವರು ಒಂದು ಹೇಳುವಂತಹ ವಿಶಿಷ್ಟವಾದಂತಹ ಮಾತು, ಆಸಾಂ ಪ್ರಾಣ ಪರಿಪ್ಸೂನಾಂ ವಿಧೇಯಂ ಅಭಯಂ ಹಿಮೆ ಅಂತ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಮಗಿಂತ ಕೆಳಗಿನವರ ರಕ್ಷಣೆಯನ್ನು ನಾವು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಆವಾಗಲೇ ನಮ್ಮ ಶಕ್ತಿಗೆ ಸಾಫಲ್ಯ ಬರುವುದು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದೀನರ ಒಂದು ಸೇವೆಯನ್ನು ಮಾಡಬೇಕು. ಇವತ್ತು ಇಷ್ಟು ಕೋಟ್ಯಾನುಕೋಟಿಗಟ್ಟೆ ಜನರಿಗೆ ಈ ಒಂದು ಕಷ್ಟ ಬಂದಿದೆ. ಅವರೇ ಮಾಡಿದರೆ, ನನ್ನ ಹತ್ತಿರ ಬಂದಿದ್ದಾರೆ, ನಾನು ಅವರಿಗೆ ಕರುಣೆಯನ್ನು ತೋರಿದರೆ ಅದರಿಂದಾಗಿ ಪರಮಾತ್ಮ ಪ್ರೀತನಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ಪುಂಸ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರೀಯತೆ ಹರಿಹಿ ಅಂತ. ಕಷ್ಟದಲ್ಲಿ ಇದ್ದವರಿಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿದರೆ ಅದರಿಂದಾಗಿ ಅವರು ಪ್ರೀತರಾಗ್ತಾರೋ ಇಲ್ಲೋ ಗೊತ್ತಿಲ್ಲ, ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮ ತೃಪ್ತನಾಗಿಯೇ ಆಗ್ತಾನೆ, ಪ್ರೀತನಾಗಿಯೇ ಆಗ್ತಾನೆ, ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ಹಾಗಾಗಿ ಅವಶ್ಯವಾಗಿ ನಾವು ಈ ಒಂದು ದೇವತೆಗಳ ಕಾರ್ಯಕ್ಕೆ ಸಹಾಯವನ್ನು ಮಾಡಲೇಬೇಕು. ಹಾಗಾಗಿ ನಾನು ವಿಷವನ್ನು ಉಣಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ನಿನ್ನ ಅಭಿಪ್ರಾಯ ಏನು ಹೇಳು ಅಂತ ತನ್ನ ಹೆಂಡತಿಯಾದಂತಹ ಪಾರ್ವತಿ ದೇವಿ ಹತ್ತಿರ ಮಹಾರುದ್ರ ದೇವರು ಕೇಳ್ತಾರೆ ಅಂತೆ. ಪಾರ್ವತಿ ದೇವಿ ಅವಳೇನು ಸಾಮಾನ್ಯ ಹೆಣ್ಣಲ್ಲ, ದೊಡ್ಡ ಜ್ಞಾನಿಯಾದಂತಹ ಹೆಣ್ಣು. ಅವಳು ಹಿಂದೂ ಮುಂದೆ ಒಂದೇ ಒಂದು ವಿಚಾರ ಮಾಡದಂತೆ ಹೇಳ್ತಾಳೆ, ಭವಾನಿ ಮಿಶ್ರಭಾವನಃ ತದ್ವಿಷಂ ಜಗ್ದುಮಾರೇಭೆ ಪ್ರಭಾವಜ್ಞ ಅನ್ವಮೋದತ ಅಂತ. ಹಾಗೇ ಆಗಲಿ ಮಹಾರುದ್ರ ದೇವರೇ, ನೀವು ವಿಷವನ್ನು ಪಾನ ಮಾಡಿರಿ ಎಂಬುದಾಗಿ ಹೇಳ್ತಾಳೆ. ಹೇಗೆ ಈ ಧೈರ್ಯ ಬಂತು ಅಂತ ಹೇಳಿದರೆ ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಪ್ರಭಾವಜ್ಞ, ಮಹಾರುದ್ರ ದೇವರ ಪ್ರಭಾವ, ಶಕ್ತಿ, ಸಾಮರ್ಥ್ಯ ಏನು ಎಂಬುದಾಗಿ ಆ ಪಾರ್ವತಿ ದೇವಿಗೆ ಸರಿಯಾಗಿ ಗೊತ್ತಿತ್ತು. ಹಾಗಾಗಿ ವಿಷವನ್ನು ಪಾನ ಮಾಡಿದರೂ ಕೂಡ ಇವರಿಗೆ ಏನೂ ಆಗೋದಿಲ್ಲ ಎಂಬಂತಹ ಧೈರ್ಯದಿಂದಾಗಿ ವಿಷವನ್ನು ಪಾನ ಮಾಡಲಿಕ್ಕೆ ಆ ಪಾರ್ವತಿ ದೇವಿ ಒಪ್ಪಿಗೆಯನ್ನು ಕೊಡ್ತಾಳೆ. ಇಷ್ಟಾದದ್ದೇ ತಡ ಮಹಾರುದ್ರ ದೇವರು ನೇರವಾಗಿ ಆ ಸಮುದ್ರದ ಹತ್ತಿರ ಬರ್ತಾರೆ. ಬಂದವರೇನೆ ಆ ಕೈಯಲ್ಲಿ ಆ ಯಾವ ವಿಷವನ್ನು ಹಾಕಿಕೊಂಡು ಪಾನವನ್ನು ಮಾಡ್ತಾರೆ. ಪಾನ ಮಾಡಿದ ತಕ್ಷಣ
ಅವರ ಕುತ್ತಿಗೆ ಎಲ್ಲ ಕಪ್ಪಾಗುತ್ತೆ. ಇಷ್ಟೆಲ್ಲ ನಮಗೆ ಗೊತ್ತೇ ಇದೆ. ಈ ವಿಷಯ ಭಾಗವತದಲ್ಲಿ ಬರುತ್ತೆ. ಆದರೆ ಪದ್ಮಪುರಾಣದಲ್ಲಿ, ಸಾಮಾನ್ಯವಾಗಿ ಸಮುದ್ರ ಮಥನದ ಒಂದು ಕಥೆ ಮಹಾಭಾರತದಲ್ಲಿ ಬರುತ್ತೆ, ಪದ್ಮಪುರಾಣದಲ್ಲಿ ಬರುತ್ತೆ, ಸುಮಾರು ಅನೇಕ ಪುರಾಣಗಳಲ್ಲಿ ಬರುತ್ತೆ. ನಿಜವಾಗಿ ಅಲ್ಲಿ ನಡೆದದ್ದು ಏನು ಅಂತ ಹೇಳಿದರೆ, ಪದ್ಮಪುರಾಣದಲ್ಲಿ ಬೇರೆ ಯಾರೋ ಹೇಳೋ ಮಾತಲ್ಲ, ಸಾಕ್ಷಾತ್ ಮಹಾರುದ್ರದೇವರೇನೇ ತಮ್ಮ ಹೆಂಡತಿಯಾದಂತಹ ಪಾರ್ವತಿ ದೇವಿಗೆ ಹೇಳುವಂತಹ ಮಾತು. ವಿಷಪ್ರಾಶನ ಎಲ್ಲ ಆದಮೇಲೆ ತಮ್ಮ ಕೆಲಸಕ್ಕೆ ಹೋಗ್ತಾರಲ್ಲ, ಆವಾಗ ಮಹಾರುದ್ರದೇವರೇನೇ ಅಲ್ಲಿ ಏನಾಯಿತು ಎಂಬಂತಹ ವಿಷಯವನ್ನು ತಮ್ಮ ಹೆಂಡತಿಯಾದಂತಹ ಪಾರ್ವತಿ ದೇವಿಗೆ ಹೇಳುತ್ತಾರೆ. ಅವರು ಹೇಳ್ತಾರೆ, ಇಷ್ಟೆಲ್ಲ ಹಾಲ ವಿಷಯ ಬಂತು. ಆವಾಗ ಅಲ್ಲಿ ಬ್ರಹ್ಮದೇವರು ಬಂದು ತಾವು ವಾಯುದೇವರಿಗೆ ಆಜ್ಞೆಯನ್ನು ಮಾಡ್ತಾರೆ ಅಂತೆ. ವಾಯುದೇವರೇ, ನೀವು ಈ ಒಂದು ವಿಷವನ್ನು ಪಾನ ಮಾಡಬೇಕು ಎಂಬುದಾಗಿ ಪರಮಾತ್ಮನ ಆಜ್ಞೆಯಾಗಿದೆ. ಹಾಗಾಗಿ ನೀವು ಒಂದು ವಿಷವನ್ನು ಪಾನ ಮಾಡಿ ಇಡೀ ಜಗತ್ತನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಆ ಯಾವ ಚತುರ್ಮುಖ ಬ್ರಹ್ಮದೇವರು ವಾಯುದೇವರಿಗೆ ಹೇಳ್ತಾರೆ. ಆವಾಗ ಯಾವ ವಾಯುದೇವರು ಕೂಡ ಅದಕ್ಕೆ ಯೋಚನೆ ಮಾಡದೇನೆ ಪರಮಾತ್ಮನ ಆಜ್ಞೆ ಅಂತ ಪಾತ್ರೆಯಲ್ಲಿ, ಮಹಾರುದ್ರದೇವರು ಕುಡಿದದ್ದು ಕೈಯಲ್ಲಿ ತೀರ್ಥದಂತೆ, ಆದರೆ ವಾಯುದೇವರು ಕುಡಿದದ್ದು ಹಾಗಲ್ಲ, ಇಡೀ ವಿಷದ ಪಾತ್ರೆಯನ್ನೇ ತಮ್ಮ ಬಾಯಲ್ಲಿ ಹಾಕಿಕೊಂಡು ಕುಡಿದು ಬಿಡ್ತಾರೆ. ಕುಡಿದಾಗ ಅವರಿಗೆ ಏನೂ ಆಗೋದಿಲ್ಲ. ವಾಯುದೇವರು ಪರಶುಕ್ಲತ್ರಯರು, ಕಲಿಯ ಬಾಧೆ ಅವರಿಗಿಲ್ಲ. ಹಾಗಾಗಿ ಆ ಕಲಿ ಈ ವಿಷಕ್ಕೆ ಅಭಿಮಾನಿ ದೇವತೆ, ಅದರಿಂದ ಅವರಿಗೆ ಏನೂ ಆಗಲೇ ಇಲ್ಲ. ಪಕ್ಕದಲ್ಲೇ ರುದ್ರದೇವರು ನಿಂತಿದ್ದರು. ಪರಮಾತ್ಮ ಅವನ ಆಜ್ಞೆಯಾಗಿದೆ. ಇದಕ್ಕೆ ಮತ್ತು ನಾವು ಆಚಾರ್ಯರ ನಿರ್ಣಯವನ್ನು ನೋಡಬೇಕು. ಸಂದೇಹ ಬರುತ್ತೆ, ಪರಮಾತ್ಮ ಅಲ್ಲಿಯೇ ಇದ್ದ, ಕೂರ್ಮ ರೂಪದಿಂದ ಇದ್ದ, ಅಜಿತ ರೂಪದಿಂದ ಇದ್ದ. ವಿಷ ಬಂದ ತಕ್ಷಣ ಅವನೇ ಅದನ್ನು ಪಾನ ಮಾಡ್ಬೋದಾಗಿತ್ತು. ಯಾಕೆ ಮಹಾರುದ್ರದೇವರಿಗೆ ವಾಯುದೇವರಿಗೆ ಪಾನ ಮಾಡಲಿಕ್ಕೆ ಬಿಟ್ಟ ಎಂಬುದಾಗಿ ಹೇಳಿದರೆ, ವಾಯುದೇವರಿಗೂ ಮತ್ತು ಮಹಾರುದ್ರದೇವರಿಗೂ ಅವರು ಈ ರೀತಿಯಾದಂತಹ ದೇವತೆಗಳ ಸಂಕಷ್ಟವನ್ನು ಪಾರು ಮಾಡಿದರು ಎಂಬಂತಹ ಕೀರ್ತಿ ಅವರಿಗೆ ಬರಲಿ ಎಂಬಂತಹ ಉದ್ದೇಶದಿಂದಾಗಿ ಪರಮಾತ್ಮ ಈ ರೀತಿಯಾಗಿ ಮಾಡಿದ ಎಂಬಂತಹ ನಿರ್ಣಯವನ್ನು ಆಚಾರ್ಯರು ಕೊಡ್ತಾರೆ. ಇಷ್ಟೆಲ್ಲ ಆಯಿತು. ಕೊನೆಗೆ ವಾಯುದೇವರು ತಾವು ಕುಡಿದು ಉಳಿದಂತಹ ಒಂದೇ ಒಂದು ಹನಿ ವಿಷವನ್ನು ಅದನ್ನು ಕೈಯಲ್ಲಿ ಚೆನ್ನಾಗಿ ಹಾಕಿ ತಿಕ್ಕಿ ಅದನ್ನು ನಿಸ್ತೇಜವನ್ನಾಗಿ ಮಾಡಿ ತಾವೇ ಮಾಡ್ತಾರೆ, ಮಹಾರುದ್ರದೇವರಿಗೆ ಕೊಡ್ತಾರೆ. ಕೊಟ್ಟಂತಹ ನಿಸ್ತೇಜವಾದಂತಹ ಒಂದು ಹನಿ ವಿಷವನ್ನು ಕೂಡ ಮಹಾರುದ್ರದೇವರು ಕುಡಿದು ತಾವೇನಾಗ್ತಾರೆ, ಅವರಿಗೆ ತಲೆ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ, ಕುತ್ತಿಗೆ ಎಲ್ಲ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹೀಗೆ ನೀಲಕಂಠ ಅಂತ ಕರೆಸ್ಕೊಳ್ತಾರೆ. ಕೊನೆಗೆ ತುಂಬ ಬಿಸಿ ಪ್ರಾರಂಭ ಆಗುತ್ತೆ, ಉಷ್ಣ. ಆ ವಿಷಯ ಎಂಬುದು ತುಂಬ ಉಷ್ಣವಾಗಿತ್ತು. ಕೊನೆಗೆ ಆ ಉಷ್ಣ ಪರಿಹಾರಕ್ಕೋಸ್ಕರ ತಾವು ತಲೆಯ ಮೇಲೆ ನೀರನ್ನು ಹಾಕಿಕೊಳ್ತಾರೆ. ಅದಕ್ಕೋಸ್ಕರನೇ ಅಭಿಷೇಕ ಪ್ರಿಯೋರುದ್ರ ಎಂಬುದಾಗಿ ನಾವು ಜಗತ್ತಿನಲ್ಲಿ ಕಾಣ್ತೇವೆ. ರುದ್ರದೇವರಿಗೆ ಅಭಿಷೇಕ ಅಂತ ತುಂಬ ಪ್ರೀತಿ. ನಿರಂತರವಾಗಿ ನಾವು ನೋಡ್ತೇವೆ ಅನೇಕ ದೇವಸ್ಥಾನಗಳಲ್ಲಿ ಮೇಲೆ ಒಂದು ತಂಬಿಗೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಒಂದು ಚಿಕ್ಕ ತೂತನ್ನು ಮಾಡಿ ನಿರಂತರವಾಗಿ ಬೀಳುವಂತೆ ಮಾಡಿರ್ತಾರೆ. ಅಷ್ಟೇ ಎಲ್ಲ ಆಗುತ್ತೆ. ಕೊನೆಗೆ ಚಂದ್ರನನ್ನು ತಲೆ ಮೇಲೆ ಇಟ್ಕೊಳ್ತಾರೆ, ಚಂದ್ರಮೌಳಿ ಅಂತ ಹಾಕ್ತಾರೆ. ಗಂಗೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಗಂಗಾಧರ ಎಂಬುದಾಗಿ ಹಾಕ್ತಾರೆ. ಹೀಗೆ ಪ್ರಧಾನವಾಗಿ ವಿಷವನ್ನು ಪಾನ ಮಾಡಿದ್ದು ಯಾವ ವಾಯುದೇವರು, ಅವರಿಂದ ಉಳಿದಂತಹ ವಿಷವನ್ನು ಮಹಾರುದ್ರದೇವರು ಪಾನ ಮಾಡಿದರು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ವಿಷವನ್ನು ಪಾನ ಮಾಡಿ ಅದರಿಂದ ಪರಮಾತ್ಮ, ನನ್ನಲ್ಲಿರುವಂತಹ ಪರಮಾತ್ಮ ಪ್ರೀತನಾಗಲಿ. ಯಾಕೆಂದರೆ ಇದರಿಂದಾಗಿ ಇಷ್ಟು ಜನ ದೇವತೆಗಳ ಮತ್ತು ದೈತ್ಯರ ಇಡೀ ಲೋಕದ ಜೀವ ಉಳಿಯಿತು ಎಂಬಂತಹ ಉದ್ದೇಶದಿಂದಾಗಿ ಅವರು ಪ್ರೀತಿಯಿಂದಾಗಿ ಸಂತುಷ್ಟರಾಗಿ ಮನೆಗೆ ವಾಪಸ್ ಬರ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಆದರೆ ಈ ಮಹಾರುದ್ರದೇವರ ವಿಷವನ್ನು ಕುಡಿಯಬೇಕಾದರೆ ಅವರ ಕೈಯಿಂದಾಗಿ ಸ್ವಲ್ಪ ವಿಷ ಕೆಳಗಡೆ ಬಿತ್ತು ಅಂತೆ. ಆ ಕೆಳಗಡೆ ಬಿದ್ದ ವಿಷದಿಂದಲೇ ಇವತ್ತು ನಾವು ಜಗತ್ತಿನಲ್ಲಿ ಕಾಣುವಂತಹ ಯಾವ ಹಾವು, ಚೇಳು ಮುಂತಾದಂತಹ ವಿಷವನ್ನು ಕಾರುವಂತಹ ಪ್ರಾಣಿಗಳು, ಅದೇ ರೀತಿಯಾಗಿ ವಿಷಕಾರಿಯಾದಂತಹ ಗಿಡಗಳು, ಮರಗಳು ಎಲ್ಲವೂ ಕೂಡ ಹುಟ್ಟಿದವು ಎಂಬುದಾಗಿ ನಮಗೆ ಭಾಗವತ ತಿಳಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಮಹಾಭಾರತದಲ್ಲಿ ಹೇಳುವಂತೆ ಕೊನೆಗೆ ದೈತ್ಯರ ಗುರುಗಳಾದಂತಹ ಶುಕ್ರಾಚಾರ್ಯರು ಅನೇಕ ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಮಾಡಿ ಮಹಾರುದ್ರದೇವರಿಂದಾಗಿ ಆ ವಿಷಯವನ್ನು ಪಡೆದುಕೊಂಡರಂತೆ. ಯಾವ ಶುಕ್ರಾಚಾರ್ಯರು? ಯಾಕೆ? ಅದರಿಂದ ಏನೋ ಒಂದು ಕೆಟ್ಟದನ್ನು ಮಾಡಲಿಕ್ಕೆ ಅಂತ. ಕೊನೆಗೆ ಇದೇನಾಯಿತು, ಮಹಾಭಾರತ ಸಂದರ್ಭದಲ್ಲಿ ಶಕುನಿ, ದುರ್ಯೋಧನನ ಸೋದರ ಮಾವ, ಅವನು ಶುಕಾಚಾರ್ಯರ ಮನಸ್ಸನ್ನು ಒಲಿಸಿ ಅವರಿಂದಾಗಿ ಆ ವಿಷಯವನ್ನು ತೆಗೆದುಕೊಂಡು ತಾನೇ ಮಾಡಿದ ಭೀಮಸೇನ ದೇವರ ಮೇಲೆ ಪ್ರಯೋಗ ಮಾಡಿದ. ಅಂದರೆ
ಯಾವ ಭೀಮಸೇನ ದೇವರು ಅಂದರೆ ತಮ್ಮ ಮೂಲ ರೂಪದಲ್ಲಿ ವಾಯುದೇವರ ರೂಪದಲ್ಲಿ ಸಮಗ್ರ ವಿಷವನ್ನೇ ಆ ಪಾತ್ರೆಯನ್ನೇ ಕುಡಿದಿದ್ದರು, ಆದರೂ ಅವರಿಗೇನಾಗಿರಲಿಲ್ಲ. ಅಂತಹದರಲ್ಲಿ ತಾವು ತಿಕ್ಕಿ ಅದನ್ನು ರುದ್ರದೇವರ ಕೈಯಲ್ಲಿ ಕೊಟ್ಟಾಗ ನಿಸ್ತೇಜವಾದಂತಹ ವಿಷ ಅದರಲ್ಲಿ ಒಂದು ಹನಿ ಕೆಳಗಡೆ ಬಿತ್ತು. ಅದನ್ನು ಅನೇಕ ವರ್ಷಗಳ ಕಾಲ ಇಟ್ಟುಕೊಂಡು ಅದೇ ವಿಷವನ್ನು ಯಾರ ಮೇಲೆ ಪ್ರಯೋಗ ಮಾಡಿದ? ಅದೇ ವಾಯುದೇವರ ಅವತಾರರಾದಂತಹ ಭೀಮಸೇನ ದೇವರ ಮೇಲೆ ಪ್ರಯೋಗ ಮಾಡಿದ ಶಕುನಿ. ಆದರೆ ಆ ಭೀಮಸೇನ ದೇವರಿಗೆ ಏನಾಗಲಿಲ್ಲ. ಯಾಕೆ? ಸಮಗ್ರ ವಿಷದ ಪಾತ್ರೆಯನ್ನೇ ಕುಡಿದಂತಹ ವಾಯುದೇವರಿಗೆ ಆ ವಿಷದ ಒಂದು ಹನಿ, ನಿಸ್ತೇಜವಾದಂತಹ ಒಂದು ಹನಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸಮುದ್ರ ಮಥನದಲ್ಲಿ ಬಂದಂತಹ ಮೊದಲ ಸಂಕಷ್ಟ ಈ ಯಾವ ಕಾಲಕೂಟ ಎಂಬಂತಹ ವಿಷ, ಅದನ್ನು ವಾಯುದೇವರು ಮತ್ತು ರುದ್ರದೇವರು ಪಾನ ಮಾಡಿ ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾರೆ. ಈ ವಿಚಾರ ಮಹಾಭಾರತದಲ್ಲಿ ಮಾತ್ರ ಅಲ್ಲ, ಋಗ್ವೇದದಲ್ಲಿಯೂ ಬರುತ್ತೆ. ಕೇಶಿ ವಿಷಸ್ಯ ಪಾತ್ರೇಣ ಯದ್ ರುದ್ರೇಣ ಅಪಿಬತ್ಸಹ ಎಂಬುದಾಗಿ. ಕೇಶಿ ಅಂತ ಹೇಳಿದರೆ ಯಾವ ವಾಯುದೇವರು ಸುಂದರವಾದಂತಹ ಕೇಶವುಳ್ಳವರು, ಅವರು ವಿಷಸ್ಯ ಪಾತ್ರೇಣ ವಿಷವನ್ನು ಕೈಯಲ್ಲಿ ಹಾಕೊಂಡು ಕುಡಿಲಿಲ್ಲ, ವಿಷದ ಪಾತ್ರೆಯನ್ನೇ ಎತ್ತಿ ಘಟಘಟ ಅಂತ ವಿಷವನ್ನು ಕುಡಿದರು. ಹೇಗೆ? ಯದ್ ರುದ್ರೇಣ ಅಪಿಬತ್ಸಹ, ಮಹಾರುದ್ರದೇವರ ಒಟ್ಟಿಗೆ ಅಂದರೆ ಅವರಿಗೆ ಸ್ವಲ್ಪ ವಿಷವನ್ನು ಕೊಟ್ಟು ತಾವು ವಿಷವನ್ನು ಪಾನ ಮಾಡಿದರು ಎಂಬುದಾಗಿ ಒಂದು ವಿಚಾರವನ್ನು ತಿಳಿಸ್ತಾರೆ. ಹೀಗೆ ಇಂತಹ ವಿಶಿಷ್ಟವಾದಂತಹ ಸಮುದ್ರ ಮಥನದ ಸಂದರ್ಭ, ಅದರಲ್ಲಿ ಮೊದಲು ಬಂದಂತಹ ಈ ಸಂಕಷ್ಟ ಆ ಪರಮಾತ್ಮನ ಆಜ್ಞೆಯಂತೆ ವಾಯುದೇವರು ಮತ್ತು ಮಹಾರುದ್ರದೇವರು ಇಬ್ಬರು ಕೂಡ ಸೇರಿಕೊಂಡು ಆ ವಿಷವನ್ನು ಪಾನ ಮಾಡಿ ಎಲ್ಲ ದೇವತೆಗಳಿಗೆ ಹಿತವನ್ನುಂಟು ಮಾಡ್ತಾರೆ. ಮುಂದಿನ ವಿಚಾರವನ್ನು ನಾಳೆ ದಿವಸ ನೋಡೋಣ ಎಂಬುದಾಗಿ ಹೇಳುತ್ತಾ ಇಲ್ಲಿಗೆ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.